ಓಂ ಶಾಂತಿ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ವಿಶೇಷವಾಗಿ 85ನೇ ಶಿವ ಜಯಂತಿ ಪ್ರಯುಕ್ತ ಬಾಬ್ದಾದಾರವರ ಮಧುರ ಮಹಾವಾಕ್ಯಗಳನ್ನು ಕೇಳೋಣ. ಪ್ರಶ್ನೆ ಇದೆ, ಬಾಬಾ बच्चों को संगम पर ही सृष्टि का समाचार सुनाते हैं, सतयुग में नहीं क्यों? ಶಿವ ತಂದೆ ಬ್ರಹ್ಮ ತಂದೆಯಲ್ಲಿ ಬಂದು ಮಕ್ಕಳಿಗೆ ಸಂಗಮ ಯುಗದಲ್ಲಿ ಸೃಷ್ಟಿಯ ಎಲ್ಲ ಸಮಾಚಾರವನ್ನು ತಿಳಿಸ್ಕೊಡ್ತಾರೆ, ಸತ್ಯುಗದಲ್ಲಿ ತಿಳಿಸೋದಿಲ್ಲ ಯಾಕೆ? ಪ್ರಶ್ನೆ. उत्तर ಇದೆ, क्योंकि सतयुग में तो है ही आदि का समय, उस समय सारा सृष्टि का समाचार अर्थात सृष्टि के आदि मध्यांत का ज्ञान कैसे सुनाए? ಸತ್ಯುಗ ಆಗ್ತಾನೆ ಬಿಗಿನಿಂಗ್ ಆಗ್ತಾ ಇರುತ್ತೆ. ಸೊ ದಟ್ ಆಗ ಹಿಸ್ಟ್ರಿ ಏನೂ ನಡೆದೇ ಇರಲಿಲ್ಲ, ಆಗ್ತಾನೆ ಪ್ರಾರಂಭ ಆಗ್ತಾ ಇದೆ ಸೃಷ್ಟಿ ಅಂದಮೇಲೆ. ಆ ಸಮಯದಲ್ಲಿ ಇಡೀ ಸೃಷ್ಟಿಯ ಸಮಾಚಾರವನ್ನು, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯಗಳನ್ನು, ಜ್ಞಾನವನ್ನು ಹೇಗೆ ತಿಳಿಸ್ಲಿ? तो जब तक सर्कल रिपीट ही नहीं हुआ तब तक समाचार सुना ही कैसे सकते? ಎಲ್ಲಿವರೆಗೆ ಸೃಷ್ಟಿ ನಾಟಕ ಚಕ್ರ ಸರ್ಕಲ್ ರಿಪೀಟೇ ಆಗಲಿಲ್ಲ ಅಂದರೆ ಅಲ್ಲಿವರೆಗೆ ಸಮಾಚಾರನ ಹೇಗೆ ತಿಳಿಸೋದು? ಸಂಗಮ್ ಪರ್ ಹಿ ತುಮ್ ಬಚ್ಚೆ ಬಾಬಾ ದ್ವಾರ ಪೂರಾ ಸಮಾಚಾರ ಸುನ್ತೆ ಹೋ. ನೋಡಿ, ಸಂಗಮ ಯುಗದಲ್ಲೇನೆ ತಾವು ಮಕ್ಕಳು ಶಿವ ತಂದೆಯಿಂದ ಪೂರ್ತಿ ಸಮಾಚಾರವನ್ನು ಕೇಳ್ತೀರಾ. तुम्हें ज्ञान का तीसरा नेत्र मिलता है. ಸಂಗಮ ಯುಗದಲ್ಲಿ ನಮಗೆ ಸಿಗುತ್ತೆ ಜ್ಞಾನದ ಮೂರನೆಯ ನೇತ್ರ. ಓಂ ಶಾಂತಿ. आज है त्रिमूर्ति शिव जयंती, सो ब्राह्मण जयंती, सो संगम युग ಜಯಂತಿ का ಶುಭ ದಿವಸ್. ಈ ದಿನದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ತ್ರಿಮೂರ್ತಿ ಶಿವ ಜಯಂತಿ, ಸೋ ಬ್ರಾಹ್ಮಣರ ಜಯಂತಿ, ಸಂಗಮಯುಗದ ಜಯಂತಿ, ಶುಭ ದಿವಸ. ಬಹಳಷ್ಟು ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಒಂದು ದಿವಸ ಇದು. ಬಹುತ್ ಹೈ ಜಿನ್ಕೋ ಬಾಬಾ ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರ ಕಿ ಗ್ರೀಟಿಂಗ್ಸ್ ಬಿ ನಹಿ ದೇ ಸಕ್ತೆ ಹೈ. ಭಾಳಷ್ಟು ಜನ ಇದ್ದಾರೆ ಯಾರಿಗೆ ಬಾಬಾರವರು ಈಶ್ವರಿಯ ಜನ್ಮಸಿದ್ಧ ಅಧಿಕಾರದ ಶುಭಾಶಯಗಳನ್ನು ಕೊಡಲಿಕ್ಕಾಗೋದಿಲ್ಲ. ಬಹುತ್ ಹೈ ಜಿನ್ಕೋ ಪತಾ ಬಿ ನಹಿ ಹೈ ಶಿವ ಬಾಬಾ ಕೌನ್. ಈ ಸೃಷ್ಟಿನಲ್ಲಿ ಬಹಳಷ್ಟು ಜನರಿದ್ದಾರೆ, ಶಿವ ಬಾಬಾ ಯಾರು ಅನ್ನೋದು ಕೂಡ ತಿಳ್ಕೊಂಡಿಲ್ಲ. ಉಸ್ಮೆ ಕ್ಯಾ ಮಿಲ್ತಾ ಹೈ, ಆ ಶಿವ ತಂದೆಯಿಂದ ನಮ್ಗೆ ಏನು ಸಿಕ್ಕುತ್ತೆ ಅನ್ನೋದನ್ನು ತಿಳ್ಕೊಂಡಿಲ್ಲ. ಯಾ ಗ್ರೀಟಿಂಗ್ಸ್ ಕ್ಯಾ ಸಮಜ್ ಸಕೆಂಗೆ. ಏನು ಪರಮಾತ್ಮನ ಬಗ್ಗೆ ಏನು ತಿಳ್ಕೊಂಡೇ ಇಲ್ಲ, ಶಿವನ ಬಗ್ಗೆ ಏನು ತಿಳ್ಕೊಂಡೇ ಇಲ್ಲ ಅಂದರೆ ಅವ್ರಿಗೇನು ಗ್ರೀಟಿಂಗ್ಸ್ ಕೊಡ್ತೀರಾ? ನಯೇ ಬಚ್ಚೆ ಬಿಲ್ಕುಲ್ ಸಮಜ್ ನಾ ಸಕೆ. ಹೊಸ ಮಕ್ಕಳು ಬಿಲ್ಕುಲ್ ಏನನ್ನೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಹ ಜ್ಞಾನ ಕ ಡಾನ್ಸ್. ಇಲ್ಲಿ ನಡೀತಾ ಇರೋದು ಜ್ಞಾನದ ಒಂದು ನೃತ್ಯ. ಕೇಹತೆ ಹೇನ ಶ್ರೀಕೃಷ್ಣ ಡ್ಯಾನ್ಸ್ ಕರ್ತಾ ಥಾ. ಹೇಳ್ತಾರಲ್ವ, ಶ್ರೀಕೃಷ್ಣ ನೃತ್ಯ ಮಾಡ್ತಾ ಇದ್ರು. ಯಹ ಬಚ್ಚಿಯ ರಾಧೆ ಕೃಷ್ಣ ಬನ್ ಡ್ಯಾನ್ಸ್ ಕರ್ತಿ ಹೇ. ಮಧುಬನ್ದಲ್ಲಿ ಚಿಕ್ಕ ಚಿಕ್ಕ ಕುಮಾರಿಯರು ರಾಧಾಕೃಷ್ಣರ ಡ್ಯಾನ್ಸನ್ನು ಮಾಡ್ತಿದ್ರು. ಪರಂತು ಡ್ಯಾನ್ಸ್ ಕಿ ತೋ ಬಾತ್ ಹಿ ನಹಿ ಹೈ. ಇಲ್ಲಿ ನೃತ್ಯದ ಮಾತೆ ಇಲ್ಲವೇ ಇಲ್ಲ. वह ही वहाँ सतयुग में बचपन की प्रिंस प्रिंसेस के साथ डांस करेंगे. ಅಲ್ಲಿ ಸತ್ಯುಗದಲ್ಲಿ ಬಾಲ್ಯ ಜೀವನದಲ್ಲಿ ಕುಮಾರಿಯರು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು, ಕುಮಾರಿಯರು ಕುಮಾರರು ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ? ಒಬ್ರಿಗೊಬ್ರು ಡ್ಯಾನ್ಸ್ ಮಾಡ್ತಾರೆ. ಬಚ್ಚೆ ಜಾನ್ತೆ ಹೇ ಬಾಪ್ ದಾದಾ ಹೇ. ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಬಾಪ್ ದಾದಾ ಇದ್ದಾರೆ. यह बाप दादा है. दादा को ग्रैंड फादर कहा जाता है. दादारवರಿಗೆ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗುತ್ತೆ. ಯ ದಾದಾ ತೋ ಹುವಾ ಹೇ ಜಿಸ್ಮಾನಿ ಫಾದರ್. ಈ ಬ್ರಹ್ಮ ಬಾಬಾ ಆಗಿದ್ದಾರೆ ಶಾರೀರಿಕವಾದಂಥ ತಂದೆ. ಯಹ ತೋ ವಂಡರ್ಫುಲ್ ಬಾತ್ ಹೇ. ಇಲ್ಲಿ ಅದ್ಭುತವಾದಂಥ ವಿಚಾರ. ವ ದಾದಾ ಹೇ ರೂಹಾನಿ, ಯಹ ಜಿಸ್ಮಾನಿ ಹೇ. ಈ ನಿರಾಕಾರ ತಂದೆ ಆಗಿದ್ದಾರೆ, ಆತ್ಮಿಕ. ಇವರಾಗಿದ್ದಾರೆ ಶಾರೀರಿಕವಾಗಿರೋರು. ಇನ್ಕೋ ಕೇತೆ ಬಾಪ್ ದಾದಾ. ಇಬ್ಬರನ್ನು ಕಂಬೈಂಡ್ ಆಗಿ ಸೇರಿಸಿ ಏನು ಹೇಳಲಾಗುತ್ತೆ? ಬಾಪ್ ದಾದಾ. ಶಿವ ಬಾಬಾ ಬ್ರಹ್ಮ ಬಾಬಾ ಇಬ್ಬರು ಸೇರಿಸಿದ್ರೆ ಬಾಪ್ ದಾದಾ. ಬಾಬಾ ಸೇ ದಾದಾ ದ್ವಾರ ವರ್ಷ ಮಿಲ್ತಾ ಹೇ. ತಂದೆಯಿಂದ ತಾತನ ಆಸ್ತಿ ಸಿಕ್ಕುತ್ತೆ. ವರ್ಷ ಹೇ ಡ್ಯಾಡೆಗ ಅಂದರೆ ಆಸ್ತಿ ಇರೋದು ತಾತಂದು ಅಂತಾರೆ.
ತಾತನ ಆಸ್ತಿ ಮೇಲೆ ಹಕ್ಕು ಜಾಸ್ತಿ ಇರುತ್ತಲ್ವ. सब आत्माएं ब्रदर्स है तो ब्रदर्स बाबा से मिलते हैं. ಎಲ್ಲ ಆತ್ಮಗಳು ಸೋದರಾತ್ಮಗಳು. ಈ ಸೋದರಾತ್ಮಗಳಿಗೆ ಆಸ್ತಿ ಸಿಕ್ಕತ್ತೆ ತಂದೆಯಿಂದ. तो बाबा कहते तुम आत्माओं को अपना शरीर अपनी कर्मेंद्रिय है. ತಂದೆ ಹೇಳ್ತಾರೆ ನೀವು ಆತ್ಮಗಳಿಗೆ ತಮ್ಮದೇ ಶರೀರ ಇದೆ, ತಮ್ಮದೇ ಕರ್ಮೇಂದ್ರಿಯಗಳಿದೆ. ಮುಜ್ ನಿರಾಕಾರ कहते हैं, ನೀವು ನನ್ನನ್ನು ನಿರಾಕಾರ ಅಂತ ಬಿಟ್ಟು ಹೇಳ್ತೀರಾ. ಜರೂರ್ ಮುಜೆ ಶರೀರ್ ಚಹಿಯೆ, ಅವಶ್ಯಕವಾಗಿ ನನಗೆ ಏನು ಬೇಕಾಗತ್ತೆ, ಶರೀರ ಕೂಡ ಬೇಕಾಗತ್ತೆ. ತಬ್ ತೋ ಬಚ್ಚೋಂಕೋ ರಾಜಯೋಗ ಸಿಕ್ಲಾವು, ಆಗಲೇ ನಾನು ಬಂದು ನೀವು ಮಕ್ಕಳಿಗೆ ಏನು ಕಲಿಸ್ಕೊಡ್ತೀನಿ ಅಂತಾರೆ, ರಾಜಯೋಗವನ್ನು ಕಲಿಸ್ಕೊಡ್ತೀನಿ. ಅಥವಾ ಮನುಷ್ಯ ಸೇ ದೇವತಾ ಪತಿತ್ ಸೇ ಪಾವನ್ ಬನಾನೆ ಕಾ ಮಾರ್ಗ ಬತಾವು, ಅಂದರೆ ಪತಿತರಿಂದ ಪಾವನರನ್ನಾಗಿ ಮಾಡೋದು, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂಥ ಮಾರ್ಗವನ್ನು ಏನು ಮಾಡ್ತೀನಿ, ತೋರಿಸ್ಕೊಡ್ತೀನಿ ಅಂತ. ಮೂತ್ ಫಲಿತಿ ಕಪ್ಪಡ ಧೋವು, ಅಂದರೆ ಕೊಳಕಾಗಿರೋವಂಥ ಒಂದು ಬಟ್ಟೆಗಳನ್ನು, ಆತ್ಮರೂಪಿ ಬಟ್ಟೆಗಳನ್ನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರೆ. ಜರೂರ್ ಬಡ ದೋಬಿ ಹೋಗೋಣ, ಅಂದರೆ ದೊಡ್ಡ ಒಂದು ದೋಬಿ ಆಗಿದ್ದಾರಲ್ವ, ವಾಷರ್ ಮೆನ್ ಆಗಿದ್ದಾರಲ್ವ. ಸಾರೆ ಸೃಷ್ಟಿಗೆ ಆತ್ಮ ಅವ್ರ ಶರೀರ ಧೋತಾ ಹೇ, ಇಡೀ ಸೃಷ್ಟಿಯ ಆತ್ಮಗಳನ್ನು ಮತ್ತು ಶರೀರಗಳನ್ನು ಕ್ಲೀನ್ ಮಾಡ್ತಾರೆ. ಜ್ಞಾನ और योग से तुम्हारा आत्माओं को धोया जाता है. ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಆತ್ಮಗಳನ್ನು ಸ್ವಚ್ಛ ಮಾಡಲಾಗುತ್ತೆ. आज तुम बच्चे आए हो, जानते हो हम शिव बाबा को बधाइयाँ देने आए हैं. ಶಿವರಾತ್ರಿ ಇವತ್ತು ತಾವೆಲ್ಲರೂ ಕೂಡ ತಂದೆಗೆ ಶುಭಾಶಯಗಳನ್ನು ಕೊಡಲಿಕ್ಕೆ ಬಂದಿದ್ದೀರಿ. ಶಿವ ತಂದೆಗೆ ಬಾಬಾ ಫಿರ್ कहते हैं तुम जिसकी ग्रीटिंग्स देते हो वह बाप भी है, तुम बच्चों को ग्रीटिंग्स देते हैं. ಯಾರಿಗೆ ನೀವು ತಂದೆ ಅಂತ ಹೇಳ್ತೀರಾ, ಯಾರಿಗೆ ನೀವು ಗ್ರೀಟಿಂಗ್ಸ್ ಕೊಡ್ತೀರಾ, ಅವರು ತಂದೆನೂ ಆಗಿದ್ದಾರೆ. ತಾವು ಮಕ್ಕಳಿಗೆ ಗ್ರೀಟಿಂಗ್ಸನ್ನು ಕೊಡ್ತಾರೆ. ಕ್ಯೋಂಕಿ ತುಮ್ ಬಹುತ್ ಸರ್ವೋತ್ತಮ ಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣ, ನೀವು ತುಂಬ ಬ್ರಾಹ್ಮಣ ಕುಲಭೂಷಣರು, ಸರ್ವೋತ್ತಮ ಭಾಗ್ಯಶಾಲಿಗಳು, ಸೌಭಾಗ್ಯಶಾಲಿಗಳು ಆಗಿದ್ದೀರಿ. ದೇವತಾಯಿ ಉತ್ತಮ ನಹಿ ಹೈ ಜಿತನೆ ತುಮ್ ಹೋ, ದೇವತೆಗಳು ಇಷ್ಟೊಂದು ಕೂಡ ಉತ್ತಮರಿಲ್ಲ, ಬ್ರಾಹ್ಮಣರಿಗಿಂತಲೂ ಉತ್ತಮರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ದೇವತಾಂಸೆ ಊಂಚೆ, ಬ್ರಾಹ್ಮಣರು ದೇವತೆಗಳಿಗಿಂತಲೂ ಕೂಡ ಉನ್ನತ ಆಗಿದ್ದಾರೆ. ಸೊ ದೇವತೆಗಳಿಗಿಂತಲೂ ಕೂಡ ಉತ್ತಮರು ಬ್ರಾಹ್ಮಣರು ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ. ಬ್ರಾಹ್ಮಣೋಂಕಿ ಹಿ ಛೋಟಿ, ಅದಕ್ಕೆ ಬ್ರಾಹ್ಮಣರಿಗೆ ಏನು ತೋರಿಸ್ತಾರೆ, ಜುಟ್ಟು ತೋರಿಸ್ತಾರೆ. ದೇವತೆಗಳಿಗೆ ಏನು ತೋರಿಸ್ತಾರೆ, ಮುಖ ಸಮಾನ ಅಂತಾರೆ. ಉನ್ಕೆ ನೀಚೆ ದೇವತಾಯಿ, ಸಬ್ಸೆ ऊपर है ಬಾಬಾ, ಎಲ್ಲಕ್ಕಿಂತಲೂ ಟಾಪ್ ಯಾರಿದ್ದಾರೆ, ಬಾಬಾ ಆಗಿದ್ದಾರೆ. ಬಾಬಾನೇ ತುಮ್ ಬಚ್ಚೋಂಕೋ ಬ್ರಾಹ್ಮಣ ಬ್ರಾಹ್ಮಣಿಯ ಬನಾಯ್, ಶಿವ ತಂದೆ ಬಂದು ಮಕ್ಕಳಿಗೆ, ತಾವು ಮಕ್ಕಳಿಗೆ ಬ್ರಾಹ್ಮಣ ಬ್ರಾಹ್ಮಣಿಯರನ್ನಾಗಿ ಮಾಡಿದ್ದಾರೆ. ಸ್ವರ್ಗ ಕಾ ವರ್ಷ ದೇನೆ, ಸ್ವರ್ಗದ ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ. ಏನು ಲಕ್ಷ್ಮೀನಾರಾಯಣ ಕೋ ದೇಕೋ ಕಿತ್ನಾ ಮಂದಿರ್ ಬನ್ವಾಯೇ ಹೇ, ಈ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟೊಂದು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಮಾತಾ ಟೋಕ್ತೆ, ತಲೆಗೆ ಏನು ಮಾಡ್ತಾ ಇರ್ತಾರೆ, ಬಾಗ್ತಾ ಇರ್ತಾರೆ. ಭಾರತವಾಸಿಯಂಕೋ ಯಹ ಬಿ ಮಾಲೂಮ್ ಹೇ, ಭಾರತವಾಸಿಗಳಿಗೆ ಇದು ಕೂಡ ಗೊತ್ತಾಗಬೇಕಾಗಿದೆ. ಯಹ ಬಿ ಮನುಷ್ಯ, ಇವರು ಕೂಡ ಮನುಷ್ಯರು. ಮನುಷ್ಯ ನಾರಾಯಣ, ಮನುಷ್ಯ ಲಕ್ಷ್ಮೀನಾರಾಯಣ ದೋನೋ ಅಲಗ್ ಅಲಗ್ ಹೇ. ಇಲ್ಲಿ ಕೂಡ ಮನುಷ್ಯರಿದ್ದಾರೆ, ಲಕ್ಷ್ಮೀನಾರಾಯಣರಿಬ್ಬರು ಬೇರೆ ಬೇರೆ ಇದ್ದಾರೆ. ಯಹಾ ತೋ ಏಕ ಮನುಷ್ಯ ದೋನೋ ನಾಮ್ ರಖ್ ದೇತೆ, ಇಲ್ಲಿ ಒಬ್ಬ ಮನುಷ್ಯನಿಗೆ ಎರಡೆರಡು ಹೆಸರುಗಳು ಕೂಡ ಏನು ಮಾಡ್ತಾರೆ, ರಾಧಾಕೃಷ್ಣ ಅಂತ ಹೆಸರಿಟ್ಬಿಡ್ತಾರೆ, ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಬಿಡ್ತಾರೆ ಅಂತಾರೆ ಬಾಬಾ. ಏಕ ಕಾ ನಾಮ್ ಲಕ್ಷ್ಮೀ ನಾರಾಯಣ ಅರ್ಥಾತ್ ಅಪ್ನೆ ಕೋ ಚತುರ್ಭುಜ ವಿಷ್ಣು कहते हैं. ಒಬ್ಬರಿಗೆ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಕೊಂಡ್ಬಿಡ್ತಾರೆ, ಅರ್ಥಾತ್ ತಮ್ಮನ್ನು ತಾವು ವಿಷ್ಣು ಚತುರ್ಭುಜದವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಲಕ್ಷ್ಮೀ ನಾರಾಯಣ ಅಥವಾ ರಾಧೆ ಕೃಷ್ಣ ನಾಮ್ ರಕ್ಕೆ ಹೇ, ಲಕ್ಷ್ಮೀನಾರಾಯಣರು ಅಥವಾ ರಾಧಾಕೃಷ್ಣರದು ಹೆಸರನ್ನು ಇಟ್ಕೊಂಡಿದ್ದಾರೆ ಅಂತಾರೆ. ಜೋ ಚತುರ್ಭುಜ ಹೋಗಯನ, ಅಂದರೆ ಅವರು ಏನಾಗಿದ್ದಾರೆ, ಚತುರ್ಭುಜ ಆಗಿದ್ದಾರಲ್ವ. ವಹ ವಿಷ್ಣು ತೋ ಹೇ ಸೂಕ್ಷ್ಮ ವತನ್ ಕಾ ಏಮ್ ಆಬ್ಜೆಕ್ಟ್. ಈ ವಿಷ್ಣುದೇನಪ್ಪ ಅಂದರೆ ಸೂಕ್ಷ್ಮ ವತನದ್ದು ಗುರಿ ಮತ್ತು ಉದ್ದೇಶ. ತುಮ್ ಇನ್ ವಿಷ್ಣುಪುರಿಗೆ ಮಾಲೀಕ್ ಬನೆಂಗೆ, ನೀವು ಕೂಡ ಈ ವಿಷ್ಣುಪುರಿಗೆ ಏನಾಗ್ತೀರಿ, ಮಾಲೀಕರು ಆಗ್ತೀರಾ.
ವಿಷ್ಣು की भी 4 ಭುಜ हैं, 2 ಲಕ್ಷ್ಮಿ की है, 2 ನಾರಾಯಣ की. ವಿಷ್ಣುದು 4 ಭುಜ ತೋರಿಸಲಾಗಿದೆ, 2 ಯಾರ್ದು ಲಕ್ಷ್ಮಿದು, 2 ನಾರಾಯಣಂದು. ತುಮ್ ಕಹೆಂಗೆ ಹಮ್ ವಿಷ್ಣುಪುರಿಗೆ ಮಾಲಿಕ್ ಬನ್ರಿ. ನೀವು ಕೂಡ ಹೇಳ್ತೀರಾ ನಾವು ವಿಷ್ಣುಪುರಿಗೆ ಏನಾಗ್ತಾ ಇದ್ದೀವಿ, ಮಾಲೀಕರಾಗ್ತಾ ಇದ್ದೀರಿ. ಅಚ್ಚ ಬಾಬಾ ಕಿ ಮಹಿಮಾ ಕಾ ಗೀತ್ ಸುನಾವೋ. सारी दुनिया में शुरू से लेकर अब तक कोई की भी इतनी महिमा नहीं है सिवाय एक के. ನೋಡಿ ತಂದೆ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಬಿಗಿನಿಂಗ್ನಿಂದ ಹಿಡಿದು ಕೊನೆಯವರೆಗೂ ಇಷ್ಟೊಂದು ಮಹಿಮೆ ಬೇರೆ ಯಾರ್ದು ಇಲ್ಲ, ಒಬ್ಬ ಪರಮಾತ್ಮಂದೇ ಮಹಿಮೆ ಅಂತಾರೆ. ಗೊತ್ತಾಯ್ತಾ? ಪರಮಾತ್ಮನ ಮಹಿಮೆ ಅಪರಂಪಾರ, ಬಹಳ ದೊಡ್ಡದಿದೆ. ನಂಬರ್ ವಾರ್ ತೋ ಹೈ ಹಿ, ಪ್ರತಿಯೊಬ್ಬರಲ್ಲಿ ಕೂಡ ನಂಬರ್ ವಾರ್ ಇದ್ದಾರೆ. ಸಬ್ಸೆ ಜ್ಯಾದಾ ಸರ್ವೋತ್ತಮ ಮಹಿಮಾ ಊಂಚೇತೆ ಊಂಚ ಪರಂಪಿತ ಪರಮಾತ್ಮಗಿ. ಅತಿ ಹೆಚ್ಚು ಮಹಿಮೆ ಇರ್ತಕ್ಕಂಥದ್ದು ಯಾರ್ದಿದೆ? ಪರಂಪಿತ ಪರಮಾತ್ಮಂದಿದೆ. ಸರ್ವೋತ್ತಮರು ಯಾರು? ಪರಮಾತ್ಮ ಆಗಿದ್ದಾರೆ. ಜಿನ್ಕೆ ತುಮ್ ಸುಬ್ಬಚ್ಚೆ ಹೋ, ಅಂತಹ ಸರ್ವೋತ್ತಮ ತಂದೆಗೆ ನಾವೇನಾಗಿದ್ದೀವಿ? ಸಂತಾನರು ಆಗಿದ್ದೇವೆ. ಕೇತೆ ಹೇ ಹಮ್ ಈಶ್ವರಿಯ ಸಂತಾನ. ಹೇಳ್ತಾರೆ ನೀವು ಕೂಡ ಈಶ್ವರ್ಯ ಸಂತಾನ ಆಗಿದ್ದೀರಿ. ಈಶ್ವರ ತೋ ಸ್ವರ್ಗ ರಚತಾ ಹೇ, ಫಿರ್ ತುಮ್ ನರಕ ಮೇ ಕ್ಯೂ ಪಡೆ ಹೋ. ಈಶ್ವರನಂತೂ ಸ್ವರ್ಗವನ್ನು ರಚನೆ ಮಾಡ್ತಾರೆ, ಈ ನರಕದಲ್ಲಿ ಯಾಕೆ ಬಿದ್ದಿದ್ದೀರಿ? ಈಶ್ವರ ಕಾ ಯಹಾ ಜನ್ಮ ಹೇ, ಕ್ರಿಶ್ಚಿಯನ್ ಕಹೆಂಗೆ ಹಮ್ ಕ್ರೈಸ್ಟ್ ಕೆ ಹೇ. ಈಶ್ವರದೇ ಇಲ್ಲಿ ಜನ್ಮ ಆಗಿದೆ. ಕ್ರಿಶ್ಚಿಯನ್ಸ್ ಹೇಳ್ತಾರೆ ನಾವು ಕ್ರೈಸ್ತರು. ಯಹಿ ಭಾರತವಾಸಿಯೋ ಕೋ ಭೂಲ್ ಗಯೇ ಹೇ, ಈ ಭಾರತೀಯರು ಮರೆತೋಗ್ಬಿಟ್ಟಿದ್ದಾರೆ ಅಂತಾರೆ. कि हम परमपिता परमात्मा का शिव के डायरेक्ಟ್ बच्चे हैं. ನಾವು ನೇರವಾಗಿ ಪರಂಪಿತ ಪರಮಾತ್ಮನಿಗೆ ಮಕ್ಕಳಾಗಿದ್ದೇವೆ. ಬಾಬಾ यहाँ आते हैं बच्चों को अपना बनाए फिर राज्य भाग्य देने. ಇಲ್ಲಿ ಪುನಃ ತಂದೆ ಬಂದು ತಿಳಿಸ್ತಾ ಇದ್ದಾರೆ. ಏನು ತಿಳಿಸ್ತಾ ಇದ್ದಾರೆ? ಮಕ್ಕಳಿಗೆ ತಮ್ಮವ್ರನ್ನಾಗಿ ಮಾಡಿಕೊಂಡು ರಾಜ್ಯ ಭಾಗ್ಯವನ್ನು ಕೊಡಲಿಕ್ಕೋಸ್ಕರ ಇಷ್ಟೆಲ್ಲ ವಿಚಾರನ ತಿಳಿಸ್ತಾ ಇದ್ದಾರೆ. ಆಜ್ ಬಾಬಾ ಅಚ್ಚಿ ರೀತಿ ಸಮझाते हैं क्योंकि नए भी बहुत. ಇವತ್ತು ಬಹಳ ಚೆನ್ನಾಗಿ ತಂದೆ ತಿಳಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಹೊಸೊಬ್ಬರು ತುಂಬ ಇದ್ದಾರೆ. ಉನೋಂಕೆ ಲಿಯೆ ಸಮझना ಮುಷ್ಕಿಲ್ ಹೈ, ಅವ್ರಿಗೆ ತಿಳ್ಕೊಳ್ಳೋದು ಕಷ್ಟ ಇದೆ. ಹಾ ಫಿರ್ ಬಿ ಸ್ವರ್ಗವಾಸಿ ತೋ ಬಂತೆ ನಾ, ಸ್ವರ್ಗ ಮೇ ತೋ ಸೂರ್ಯವಂಶಿ ರಾಜಾ ರಾಣಿ ಬಿ ಹೈ, ದಾಸ್ ದಾಸ್ಯ ಬಿ ಹೈ. ಹೌದು, ಸ್ವರ್ಗವಾಸಿಗಳು ಹಾಕ್ತಾರೆ. ಸ್ವರ್ಗದಲ್ಲಿ ಸೂರ್ಯವಂಶಿ ರಾಜಾ ರಾಣಿಗಳು ಇದ್ದಾರೆ, ದಾಸ್ ದಾಸಿಗಳು ಇದ್ದಾರೆ, ಪ್ರಜಾ ಬಿ ಹೋತೆ, ಪ್ರಜೆಗಳು ಕೂಡ ಇರ್ತಾರೆ. ಉಸ್ಮೆ ಕೊಯ್ ಗರೀಬ್ ಹೇ ಕೊಯ್ ಸಾಹುಕಾರ ಹೋತೆ, ಉನ್ಕಿ ಬಿ ದಾಸ್ ದಾಸಿ ಹೋತೆ. ಕೆಲವರು ಸಾಹುಕಾರ ಇರ್ತಾರೆ, ಕೆಲವರು ಬಡವರು ಇರ್ತಾರೆ, ಅದರಲ್ಲಿ ಅವರಿಗೆ ದಾಸ್ ದಾಸಿಗಳು ಇರ್ತಾರೆ. ಸಾರಿ ರಾಜಧಾನಿ ಯಹಾ ಸ್ಥಾಪನಾ ಹೋರಿ. ಟೋಟಲ್ ಎಂಟೈರ್ ರಾಜಧಾನಿ ಏನಾಗ್ತಾ ಇದೆ? ಇಲ್ಲಿ ಸ್ಥಾಪನೆ ಆಗ್ತಾ ಇದೆ ಅಂತ. ಯಹ ತೋ ಔರ್ ಕೋಯಿ ಕೋ ಮಾಲೂಮ್ ನಹಿ ಹೈ, ಈ ವಿಚಾರ ಬೇರೆ ಇನ್ಯಾರಿಗೂ ಕೂಡ ಏನಾಗಿಲ್ಲ, ಗೊತ್ತೇ ಇಲ್ಲ. ಸಬ್ಕಿ ಆತ್ಮ ತಮೋ ಪ್ರಧಾನ ಹೇ, ಜ್ಞಾನ ಕಾ ತೀಸರಾ ನೇತ್ರ ಕೋಯಿ ಕೆ ನಹಿ ಹೈ. ಎಲ್ಲರ ಆತ್ಮ ತಮೋ ಪ್ರಧಾನವಾಗಿಬಿಟ್ಟಿದೆ, ಜ್ಞಾನದ ಮೂರನೇ ನೇತ್ರ ಯಾರಿಗೂ ಇಲ್ದಿರ ಆಗಿದೆ ಅಂತ. ಯಾರಿಗೂ ಕೂಡ ಜ್ಞಾನದ ನೇತ್ರ ಇಲ್ದಿರ ಆಗಿಬಿಟ್ಟಿದೆ. अभी तो बाबा की महिमा सुनी है, वह बाप सबका बाप है, भगवान को बाप कहते हैं, बेहद का सुख देने वाला परमपिता. ಭಗವಂತನಿಗೆ ಬೇಹದ್ದಿನ ತಂದೆ ಅಂತ ಹೇಳಲಾಗುತ್ತೆ. ಅವರೆಲ್ಲರಿಗೂ ಕೂಡ ಸುಖವನ್ನು ಕೊಡ್ತಕ್ಕಂಥ ಸುಖದಾತ ಆಗಿದ್ದಾರೆ. लक्ष्मी नारायण का राज था, यह लक्ष्मी नारायण छोटेपन में राधे कृष्ण है, फिर स्वयंवर के बाद लक्ष्मी नारायण नाम पढ़ते हैं. ಈ ಲಕ್ಷ್ಮೀನಾರಾಯಣರು ಚಿಕ್ಕ ವಯಸ್ಸಲ್ಲಿ ರಾಧೆ ಕೃಷ್ಣರಾಗಿದ್ದರು. ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಅನ್ನೋಂಥ ಹೆಸರು ಬಂತು ಅಂತಾರೆ. ಇಸ್ ಭಾರತ್ ಮೇ 5000 ವರ್ಷ ಪಹಲೆ ದೇವತಾओं का राज्य था. ಇದೇ ಭಾರತ ದೇಶದಲ್ಲಿ 5000 ವರ್ಷಗಳ ಹಿಂದೆ ಲಕ್ಷ್ಮೀನಾರಾಯಣರದ್ದು ರಾಜ್ಯ ಇತ್ತು. ದೇವಾನುದೇವತೆಗಳೇ ರಾಜ್ಯ ಆಳ್ತಾ ಇದ್ರು. ದೇವತಾಯೇ ಸಿವಾಯ್ ಲಕ್ಷ್ಮೀನಾರಾಯಣಕ್ಕೆ ಕೊಯ್ ರಾಜ್ಯ ನಹಿತ. ದೇವಾನುದೇವತೆಗಳಿದ್ದಾಗ ಲಕ್ಷ್ಮೀನಾರಾಯಣ ಬಿಟ್ಟು ಬೇರೆ ಇನ್ಯಾರ ರಾಜ್ಯನೋ ಇರಲಿಲ್ಲ. ಕೊಯ್ ಖಂಡ ನಹಿ, ಬೇರೆ ಖಂಡಗಳು ಇರಲಿಲ್ಲ ಅಂತಾರೆ. ಒಂದೇ ಖಂಡ, ಒಂದೇ ದೇಶ, ಒಂದೇ ಭಾಷೆ, ಎಲ್ಲ ಒಂದೇ ಇತ್ತು ಅಂತಾರೆ. तो अब ಭಾರತವಾಸಿयों को तो जरूर मालूम होना चाहिए. ಈಗ ಭಾರತವಾಸಿಗಳಿಗೆ ಅವಶ್ಯಕವಾಗಿ ಇದು ಗೊತ್ತಾಗಬೇಕಲ್ವಾ. लक्ष्मीनारायण ने आगे जन्म में कौन से कर्म किए हैं, कैसे कहेंगे बिरला ने कौन सा कर्म किए जो इतना धनवान बना.
ಈಗ ಲಕ್ಷ್ಮೀನಾರಾಯಣರು ಪೂರ್ವ ಜನ್ಮದಲ್ಲಿ ಯಾವ ಥರ ಒಂದು ಶ್ರೇಷ್ಠ ಕರ್ಮ ಮಾಡಿದ್ರು, ಅದರಿಂದ ಆ ಒಂದು ದೊಡ್ಡ ಪದವಿಗೆ ಹೋಗಿದ್ರು. ಹೇಗೆ ಇಲ್ಲಿ ಕೂಡ ಹೇಳ್ತಾರಲ್ಲ, ಟಾಟಾ ಬಿರ್ಲಾ ಇದ್ದಾರೆ, ಅವರು ಕೂಡ ಏನು ಶ್ರೇಷ್ಠ ಕರ್ಮ ಮಾಡಿದ್ರು, ಅಷ್ಟೊಂದು ರಿಚ್ ಆಗ್ಲಿಕ್ಕೋಸ್ಕರ ಜರೂರ್ ಕಹೆಂಗೆ ಅಗಲೇ ಜನ್ಮ ಮೇ ದಾನ ಪುಣ್ಯ ಬಹುತ್ ಕಿಯಾ ಹೋಗಾ. ಹೇಳಲಾಗುತ್ತೆ ಅವರು ಪೂರ್ವ ಜನ್ಮದಲ್ಲಿ ತುಂಬ ದಾನ ಪುಣ್ಯಗಳನ್ನು ಮಾಡಿದ್ರು ಅಂತ ಹೇಳ್ಬಿಟ್ಟು. कोई के पास बहुत धन है, कोई के पास खाने के लिए अन्न नहीं है. ಕೆಲವ್ರ ಹತ್ರ ದುಡ್ಡು ಬೇಕಾದಷ್ಟಿದೆ, ಕೆಲವ್ರ ಹತ್ರ ಊಟ ಮಾಡಲಿಕ್ಕೆ ಊಟನೇ ಇಲ್ಲ. ಕ್ಯೋಂಕಿ ಕರ್ಮ ಐಸಿಕಿ, ಯಾಕೆಂದರೆ ಪೂರ್ವ ಜನ್ಮದಲ್ಲಿ ಈ ರೀತಿ ಕರ್ಮಗಳನ್ನು ಮಾಡಿರ್ತಾರೆ. ಕರ್ಮ ಕಾತು ಮಾನ್ತೆ ಹೋನ, ಕರ್ಮಗಳ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ. ಕರ್ಮ ಅಕರ್ಮ ವಿಕರ್ಮ ಕಿ ಗತಿ ಕೋ ಭಿ ಭಗವಾನ್ ನೆ ಹಿ ಸುನಾಯಿ ಥಿ. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಇದ್ರದ್ದು ಟೋಟಲ್ ರಹಸ್ಯಗಳನ್ನು ಭಗವಂತನೇ ತಿಳಿಸಿದ್ರು. ಜಿನ್ಕಿ ಮಹಿಮಾ ಸುನಿ ಹೇ ಶಿವ್ ಭಗವಾನ್ ತೋ ಹೈ ಏಕ್. ಯಾರ ಮಹಿಮೆ ಅಂತಕ್ಕಂಥದ್ದು ಕೇಳಿದ್ರು, ಶಿವ್ ಭಗವಂತ ಒಬ್ಬರೇ ಇದ್ದಾರೆ. ಮನುಷ್ಯಗೂ ಭಗವಾನ್ ನಹಿ ಕಹಾ ಜಾತಾ ಹೈ, ಮನುಷ್ಯರಿಗೆ ಭಗವಂತ ಅಂತ ಕರೀಲಾಗೋದಿಲ್ಲ. ಅಬ್ ಬಾಬಾ ಕಹಾ ಆಯಾ ಹೇ ಸಮಜಾತೆ ಹೇ, ಸಾಮ್ನೆ ಮಹಾಭಾರತ್ ಲಡಾಯಿ ಖಡಿ ಹೇ. ಈಗ ತಂದೆ ಎಲ್ಲಿ ಬಂದಿದ್ದಾರೆ ತಿಳಿಸ್ಕೊಡ್ತಾ ಇದ್ದಾರೆ, ಎದುರುಗಡೆ ಮಹಾಭಾರತ ಯುದ್ಧ ಅನ್ನೋದು ನಿಂತಿದೆ. ತೋ ಮೀಟೆ ಮೀಟೆ ಬಾಬಾ ಸಮಜಾತೆ ಹೇ. ಮಧುರಾತಿ ಮಧುರ ತಂದೆ ಏನು ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ಕೋ ದುಃಖ ಮೇ ಸಬ್ ಯಾದ್ ಕರ್ತೆ ಹೇ, ದುಃಖ ಮೇ ಸ್ಮರಣ ಸಬ್ ಕರೆ, ಸುಖ ಮೇ ಕರೆ ನಾ ಕೋಯಿ. ಇಲ್ಲಿ ದುಃಖದಲ್ಲಿ ಎಲ್ಲರೂ ಕೂಡ ನೆನೀತಾರೆ, ಸುಖದಲ್ಲಿ ಒಬ್ಬರು ಕೂಡ ಸ್ಮರಿಸೋದಿಲ್ಲ. ಶಿವ ಬಾಬಾಕೋ ದುಃಖ ಮೇ ಸಬ್ ಯಾದ್ ಕರ್ತೆ. ಶಿವತಂದೆಯನ್ನು ದುಃಖದಲ್ಲಿದ್ದಾಗ ಎಲ್ಲರೂ ಕೂಡ ನೆನಪು ಮಾಡ್ತಾರೆ, ಸುಖದಲ್ಲಿ ಯಾರೂ ನೆನಪು ಮಾಡೋದಿಲ್ಲ. ಸ್ವರ್ಗ ಮೇ ತೋ ದುಃಖ ನಹಿ ತಾ, ಸ್ವರ್ಗದಲ್ಲಿದ್ದಾಗ ಯಾರಿಗೂ ದುಃಖ ಶಾಂತಿ ಇರಲಿಲ್ಲ. ವಹಾ ತೋ ಬಾಪ್ ಕಾ ಪಾಯಾ ಹುವಾ ವರ್ಷ ಹೈ, ಅಲ್ಲಿ ಬಾಬಾ ಅವರಿಂದ ಪಡೆದಿರ್ತಕ್ಕಂಥ ಆಸ್ತಿ ಇತ್ತು. 5000 ವರ್ಷ ಪಹಲೆ ಜಬ್ ಶಿವ ಬಾಬಾ ಆಯಾ ತೋ ಭಾರತ್ ಕೋ ಸ್ವರ್ಗ ಬನಾಯ. 5000 ವರ್ಷಗಳ ಹಿಂದೆ ಶಿವ ತಂದೆ ಬಂದಿದ್ರು, ಅವರು ಕೂಡ ಸ್ವರ್ಗದ ಆಸ್ತಿಯನ್ನು ಪಡೆದಿದ್ರು. ಯಾರೋ ದೇವತೆಗಳು. ಅಬ್ ನರ್ಕ ಹೈನಾ, ಈಗ ನರ್ಕ ನಡೀತಾ ಇದ್ದಿಲ್ಲ. ಬಾಪ್ ಆಯಾ ಹೈ ಸ್ವರ್ಗ ಬನಾನೆ. ಶಿವತಂದೆ ಬಂದಿರೋದು ಏನಕ್ಕೋಸ್ಕರ, ಸ್ವರ್ಗವನ್ನು ರಚನೆ ಮಾಡಲಿಕ್ಕೋಸ್ಕರ. ದುನಿಯಾಕೋ ಪತಾ ಭಿ ನಹಿ, ಈ ವಿಚಾರಗಳು ಪ್ರಪಂಚದವ್ರಿಗೆ ಗೊತ್ತೇ ಇಲ್ಲ, ನೀವು ತಿಳಿಸ್ಬೇಕು. ಕೇತೆ ಹಮ್ ಸಬ್ ಅಂಧೆ ಹೇ, ಅಂಧೋಂ ಕಿ ಲಾಠಿ ಆ ಪ್ರಭು ಆವೋ ಆಕರ್ ಆಂಕೆ ಪ್ರದಾನ್ ಕರೋ. ಹೇಳ್ತಾರಲ್ವ, ಭಗವಂತ ನಾವು ಕುರುಡ್ರಾಗ್ಬಿಟ್ಟಿದ್ದೀವಿ, ಕಣ್ಣಿದ್ರು ಕುರುಡ್ರು, ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ, ನೀನು ಬಂದು ಕಣ್ಣು ಕೊಡು, ಜ್ಞಾನದ ಕಣ್ಣು ಕೊಡು ಅಂತ ಹೇಳ್ತಾರೆ. ಜ್ಞಾನದ 3ನೇ ನೇತ್ರ ಕೊಡು ಅಂತ ಹೇಳ್ತಾರೆ. ಜಹ ಮಹಾತ್ಮಯ ರಹತೆ ವಹ ಶಾಂತಿಧಾಮ. ನಾವೆಲ್ಲ ಇದ್ದಂಥ ಒಂದು ಜಾಗ ಯಾವುದೋ ಶಾಂತಿಧಾಮ ಆಗಿದೆ. ಬಾಬಾ ವಿ ವಹಾ ರಹತೆ ಹೇ, ತುಮ್ ಆತ್ಮಯ ವಿ ವಹಾ ರಹತೆ ಹೇ, ಉನ್ಕಿ ಆತ್ಮ ತೋ ಕೇತೆ ಹೇ. ಈಗ ಶಿವಬಾಬಾ ಅವರು ಅಲ್ಲೇ ಇರ್ತಾರೆ, ನಾವು ಕೂಡ ಅಲ್ಲೇ ಇದ್ವಿ. ಎಲ್ಲೇ ಪರಂಧಾಮದಲ್ಲಿ ನಾವು ಕೂಡ ಎಲ್ಲ ಆತ್ಮಗಳು ತಂದೆ ಎಲ್ಲರೂ ಅಲ್ಲೇ ಇದ್ವಿ. ಫಿರ್ ಪುನರ್ಜನ್ಮ ಕಾ ಪಾರ್ಟ್ ಬಜಾತೆ ಹೋ, ಅಲ್ಲಿಂದ ಬಂದು ಪುನರ್ಜನ್ಮಗಳ ಪಾತ್ರವನ್ನು ಈ ನಾಟಕದಲ್ಲಿ ತೆಗೆದುಕೊಳ್ತಾ ಬಂದ್ರಿ. ಮೈ ನಹಿ ಬಜಾತಾ ಹೋ, ನಾನು ಪುನರ್ಜನ್ಮದ ಪಾತ್ರಗಳಲ್ಲಿ ಬರೋದಿಲ್ಲ ಅಂತ. ತುಮ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ, ಮೈ ನಹಿ ಬಂತ. ನೀವು ಹೋಗಿ ಸ್ವರ್ಗದಲ್ಲಿ ವಿಶ್ವದ ಮಾಲೀಕರಾಗ್ತೀರಾ, ನಾನು ಮಾಲೀಕ ಆಗೋದಿಲ್ಲ. ತುಮಕೋ 84 ಜನ್ಮ ಲೇನಾ ಪಡ್ತಾ ಹೈ, ನಿಮಗೆ 84 ಜನ್ಮ ತೆಗೆದುಕೋಬೇಕಾಗಿ ಬರುತ್ತೆ. ತುಮಕೋ ತೋ ಸಮಜಾಯಾ ತಾ ಹೇ ಬಚ್ಚೆ, ತುಮ್ ಅಪ್ನೆ ಜನ್ಮೋ ಕೋ ನಹಿ ಜಾನ್ತೆ ಹೋ. ತಾವು ಮಕ್ಕಳಿಗೆ ತಿಳಿಸಲಾಗಿತ್ತು, ಹೇ ಮಕ್ಕಳೇ, ನೀವು ನಿಮ್ಮ ಜನ್ಮಗಳನ್ನೇ ತಿಳ್ಕೊಂಡಿಲ್ಲ. 84 ಲಾಖ್ ಜನ್ಮ ಕೇತೆ ಈ ಜೂಟಿ ಬಾತ್. 84 ಲಕ್ಷ ಜನ್ಮ ಅಂತ ಹೇಳೋದೇನಾಗಿದೆ, ಸುಳ್ಳಿನ ವಿಚಾರ ಆಗಿದೆ. ಮೈ ಜ್ಞಾನ ಕಾ ಸಾಗರ್ ಪತಿತ್ ಪಾವನ್, ಮೈ ಅಬ್ ಆತಾ ಹಿ ತಬ್ ಹೂಂ ಜಬ್ ಸಬ್ ಪತಿತ್ ಹೈ. ನಾನು ಜ್ಞಾನದ ಸಾಗರ ಆಗಿದ್ದೇನೆ, ಪತಿತ ಪಾವನ ಆಗಿದ್ದೇನೆ. ನಾನು ಬರ್ತೀನಿ ಕೂಡ ಯಾವಾಗ ಅಂದರೆ, ಎಲ್ಲರೂ ಯಾವಾಗ ಪತಿತ ಆತ್ಮಗಳು ಆಗಿಬಿಡ್ತಾರೆ. ತಬ್ ತೋ ಆಕರ್ ಸೃಷ್ಟಿಗೆ ಆದಿ ಮಧ್ಯಂತ ಕಾ ರಾಜ್ ಸಮಜಾಯೆ ತ್ರಿಕಾಲದರ್ಶಿ ಬನಾತಾ ಹೂಂ. ಶಿವಬಾಬಾನು ಯಾವಾಗ ಬರ್ತಾರೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯ ರಹಸ್ಯಗಳನ್ನು ತಿಳಿಸಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತೀನಿ ಅಂತ ತಂದೆ ಹೇಳ್ತಾರೆ. ಬಹುತ್ ಪೂಜ್ತೆ ಹೇ ಪೆಹಲೆ ಪೆಹಲೆ ಮನುಷ್ಯ ಕೈಸೆ ರಚೆ. ತುಂಬ ಜನ ಕೇಳ್ತಾರೆ, ಮೊಟ್ಟ ಮೊದಲು ಯಾವ ಥರ ಮನುಷ್ಯನ ರಚನೆ ಮಾಡೋದು, ಭಗವಾನ್ನೇ ಸೃಷ್ಟಿ ಕೈಸೆ ರಚಿ, ಭಗವಂತ ಯಾವ ಥರ ಸೃಷ್ಟಿ ರಚನೆ ಮಾಡಿದ್ರು. ಏಕ ಶಾಸ್ತ್ರ ಮೇ ಭಿ ದಿಖಾತೆ ಹೇ ಪ್ರಲಯ ಹುಯಿ, ಫಿರ್ ಸಾಗರ್ ಕೆ ಪೀಪಲ್ ಕೆ ಪತ್ತೆ ಪರ್ ಬಚ್ಚಾ ಕೃಷ್ಣಾಯ ಹೇ. ಒಂದು ಶಾಸ್ತ್ರದಲ್ಲಿ ಕೂಡ ತೋರಿಸ್ತಾರೆ, ಪ್ರಳಯ ಆಯಿತು, ಸಾಗರದ ಎಲೆ ಮೇಲೆ ಮಗು ತೇಲ್ಕೊಂಡು ಬಂದರು ಅಂತೇಳ್ಬಿಟ್ಟು ಹೇಳ್ತಾರಲ್ವ.
ಬಾಬಾ कहते हैं ऐसा कोई बात नहीं, ಈ ಥರ ಯಾವುದೇ ಮಾತು ಇಲ್ಲ. ಸಾಗರದ ಎಲೆ ಮೇಲೆ ಹೆಂಗೆ ತೇಲ್ಕೊಂಡು ಬರೋಕ್ಕಾಗತ್ತೆ? या बेहद का ड्रामा है. दिन है सतयुग त्रेता, रात है द्वापर कलयुग. ಹಗಲಾಗಿದೆ ಏನೋ ಸತ್ಯುಗ ತ್ರೇತಾಯುಗ, ರಾತ್ರಿ ಆಗಿದೆ ದ್ವಾಪರಯುಗ ಮತ್ತು ಕಲಿಯುಗ. बाबा बच्चों को बधाइयाँ देते हैं, कहते हैं ತತತ್ವಂ. ತಂದೆ ಮಕ್ಕಳಿಗೆ ಶುಭಾಶಯಗಳನ್ನು ಕೊಡ್ತಾ ಇರ್ತಾರೆ. ನೀವು ಹೆಂಗಿದ್ರಿ, ಇವಾಗ ಮತ್ತೆ ಹೆಂಗಾಗಿದ್ರಿ, ಮತ್ತೆ ಹೆಂಗಾಗಬೇಕು ಅಂತ ಹೇಳ್ತಾರೆ. ತತತ್ವಂ ಅಂದರೆ ಅರ್ಥ ಆಗಿದೆ, ಮೊದಲು ನೀವೇ ದೇವಾತ್ಮರಾಗಿದ್ರಿ, ಈಗ ಮತ್ತೆ ನೀವೇ ದೇವಾತ್ಮರಾಗಬೇಕು ಅಂತ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ತುಮ್ 100% ದುರ್ಭಾಗ್ಯಶಾಲಿ ಹೋ, 100% ಸೌಭಾಗ್ಯಶಾಲಿ ಬಂತೆ ಹೋ. 100% ಈ ಕಲಿಯುಗದಲ್ಲಿ ಬಂದು ನೀವು ದುರ್ಭಾಗ್ಯಶಾಲಿಗಳಾಗ್ಬಿಟ್ಟಿದ್ದೀರಿ. ಸತ್ಯುಗದಲ್ಲಿ ಹೋಗಿ 100% ಏನಾಗ್ತೀರಾ? ಸೌಭಾಗ್ಯಶಾಲಿಗಳು ಆಗ್ತೀರಾ. तुम ಭಾರತವಾಸಿ ವಹಾ ಥೇ ಪರಂತು ತುಮಕು ಪತಾ ಭೀ ನಹೀ. ಸತ್ಯುಗದಲ್ಲಿದ್ದಾಗ ನೀವು ಭಾರತವಾಸಿಗಳು ಹೀಗಿದ್ರಿ, ಆದರೆ ನಿಮಗೆ ಗೊತ್ತೇ ಇಲ್ಲ. ಬಾಪ್ ಆಕರ್ ಬತಾತೆ ಹೇ ತುಮ್ ಅಪ್ನೆ ಜನ್ಮೋ ಕೋ ನಹೀ ಜಾನ್ತೆ ಹೋ. ಭಾರತವಾಸಿಗಳಿಗೆ ತಂದೆ ಇಷ್ಟೆಲ್ಲ ತಿಳಿಸ್ತಾ ಇದ್ದಾರೆ, ನೀವು ನಿಮ್ಮ ಜನ್ಮಗಳನ್ನೇ ತಿಳ್ಕೊಂಡಿಲ್ಲ. ಮೈ ಆಕರ್ ಬತಾತ, ನಾನೇ ಬಂದು ಇಷ್ಟೆಲ್ಲ ವಿಚಾರಗಳನ್ನು ಏನು ಮಾಡ್ತೀನಿ, ತಿಳಿಸ್ಕೊಳ್ತೀನಿ. तुमने 84 जन्म लिए है, बाप तुमको संगम पर सारे सृष्टि का समाचार सुनाते. ನೀವೇ 84 ಜನ್ಮಗಳನ್ನು ತೆಗೆದುಕೊಂಡಿರ್ತೀರಿ. ತಂದೆ ಬಂದು ನಿಮಗೆ ಸಂಗಮಯದಲ್ಲಿ ಇಡೀ ಸೃಷ್ಟಿಯ ಸಮಾಚಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸತ್ಯುಗ में थोड़ी सुनाएंगे, ಸತ್ಯುಗದಲ್ಲಿ ಹೇಳಲಿಕ್ಕೆ ಬರುತ್ತಾ? जिस समय सृष्टि के आदि मध्यांत की हुई नहीं तो उनका समाचार कैसे समझाए. ಈ ಸೃಷ್ಟಿದು ಆದಿ ಮಧ್ಯಾಂತ್ಯದ ಸಮಾಚಾರವನ್ನು ಹೇಗೆ ತಿಳಿಸ್ಲಿ? ಸೃಷ್ಟಿನೇ ಯಾವಾಗ ತಾನೇ ಬಿಗಿನಿಂಗ್ ಆಗ್ತಾ ಇದೆ, ಏನು ಹಿಸ್ಟ್ರಿನೇ ನಡೆದಿಲ್ಲ, ಹೆಂಗೆ ಹೇಳಲಿ ಅಂತ ಹೇಳ್ತಿದ್ದಾರೆ. मैं आता हूँ अंत में, कल्प के संगम युगे, ಶಾಸ್ತ್ರ में लिखा है युगे युगे. ನಾನು ಬರೋದೇ ಕಲ್ಪದ ಕೊನೆ ಟೈಮ್ನಲ್ಲಿ, ಸಂಗಮ ಯುಗದಲ್ಲಿ ಬರ್ತೀನಿ. ಶಾಸ್ತ್ರಗಳಲ್ಲಿ ಏನು ಬರೆದ್ಬಿಟ್ರು, ಯುಗ ಯುಗದಲ್ಲಿ ಬರ್ತಾರೆ ಅಂತ ಹೇಳಿ ಬರೆದ್ಬಿಟ್ರು. ಕೃಷ್ಣ ಭಗವಾನ್ ವಾಚ್ ಗೀತಾ ಮೇ ಲಿಖ್ ದಿಯಾ ಹೈ. ಕೃಷ್ಣ ಭಗವಾನ್ ವಾಚ ಅಂತ ಭಗವದ್ಗೀತೆಯಲ್ಲಿ ಬರೆದ್ಬಿಟ್ರು. ಇದೆಲ್ಲ ಶಾಸ್ತ್ರಕಾರರು ಬರೆದಿರೋ ಅಂಥದ್ದು ಹೇಳ್ತಾ ಇದ್ದಾರೆ. ಸಬ್ ಧರ್ಮ ವಾಲೆ ಕೃಷ್ಣಕ್ಕೂ ಭಗವಾನ್ ತೋಡಿ ಮಾನೆಂಗೆ. ಎಲ್ಲ ಧರ್ಮದವರು ಕೃಷ್ಣನಿಗೆ ಭಗವಂತ ಅಂತ ಇಲ್ಲಿ ಒಪ್ತಾರೆ. ಭಗವಂತ ನಿರಾಕಾರ ಆಗಿದ್ದಾರೆ ಅನ್ನೋದನ್ನು ಸರ್ವ ಧರ್ಮದವರು ಒಪ್ಕೊಂತಾರೆ. ಸರ್ವ ಮಾನ್ಯನೂ ಕೂಡ ಭಗವಂತ ನಿರಾಕಾರ. ಸಬ್ ಆತ್ಮಾओं का बाप है, बाबा से वर्षा मिलता है. ಶಿವ ಬಾಬಾ ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ, ಅವರಿಂದನೇ ಆಸ್ತಿ ಸಿಗುತ್ತೆ. ಸಬ್ ಆತ್ಮ ಭಾಯಿ ಭಾಯಿ ಹೋ. ನೀವೆಲ್ಲ ಆತ್ಮಗಳು ಸೋದರಾತ್ಮಗಳು ಆಗಿದ್ದೀರಿ. ಪರಮಾತ್ಮ ಕೋ ಸರ್ವ್ಯಾಪಿ कहने से तो ಫಾದರ್ಹುಡ್ ಹೋ ಜಾತಾ ಹೈ. ಪರಮಾತ್ಮ ಸರ್ವತ್ರ ಇದ್ದಾನೆ ಅಥವಾ ಸರ್ವರಲ್ಲೂ ಇದ್ದಾನೆ ಅಂದರೆ ಫಾದರ್ಹುಡ್ ಆಗೋಯ್ತಲ್ಲ, ಬ್ರದರ್ಹುಡ್ ಎಲ್ಲಾಯ್ತು? ಫಾದರ್ ಕೋ ಕಭಿ ವರ್ಷಾ ಮಿಲ್ತಾ ಹೈ ಕ್ಯಾ? ಬಾಬಾ ಹೇಳ್ತಿದ್ದಾರೆ, ಫಾದರ್ಗೆ ಎಲ್ಲಾದರೂ ಆಸ್ತಿ ಸಿಗತ್ತಾ? ವರ್ಷ ಬಚ್ಚೋಂಕು ಮಿಲ್. ಫಾದರಿಂದ ಮಕ್ಕಳಿಗೆ ಆಸ್ತಿ ಸಿಕ್ಕತ್ತೆ. ತುಮ್ ಆತ್ಮಾಯ್ ಸಬ್ ಬಚ್ಚೆ ಹೋ. ನೀವೆಲ್ಲ ಆತ್ಮಗಳು ಸೋದರಾತ್ಮಗಳು ಆಗಿದ್ದೀರಿ. ಬಾಬಾ का वर्षा जरूर चाहिए, हद का वर्षा से तुम राजी नहीं होते हैं तो इसलिए पुकारते हो. ಹದ್ದಿನ ಆಸ್ತಿಯಿಂದ ನೀವು ರಾಜಿ ಆಗೋದಿಲ್ಲ, ಅದರಿಂದ ನೀವು ಕರೀತೀರಾ. ತುಮಾರಿ ಕೃಪಾ ಸೆ ಸುಖ ಗನೇರೆ ಮಿಲೇತೆ. ನಿಮ್ಮ ಕೃಪೆಯಿಂದ ನಮಗೆ ಅಪಾರವಾದಂಥ ಸುಖ ಸಿಕ್ಕಿತ್ತು ಅಂತ ಹೇಳ್ತೀರಾ. ಆ ಫಿರ್ ರಾವಣ ದ್ವಾರ ದುಃಖ ಮಿಲ್ನೆ ಸೆ ಪುಕಾರ್ನೆ ಲಗೆ ಹೋ. ಈಗ ರಾವಣನಿಂದ ನಿಮಗೆ ದುಃಖ ಸಿಗ್ತಾ ಇದ್ದಂಗೆ ಕರೀತಾ ಬಂದಿದ್ದೀರಿ. ಸಬ್ಕಿ ಆತ್ಮ ಪುಕಾರ್ತಿ ಕ್ಯೋಂಕಿ ಇನ್ಕೋ ದುಃಖ ಹೇ. ಎಲ್ಲ ಆತ್ಮಗಳು ಕರೀತಾ ಇರ್ತವೆ, ಯಾಕೆಂದರೆ ಇವರಿಗೆ ದುಃಖ ಇದೆ, ಇಸ್ಲಿಯೇ ಯಾದ್ ಕರ್. ಅದರಿಂದನೇ ಏನು ಮಾಡ್ತಾರೆ ಆತ್ಮಗಳು? ನೆನಪು ಮಾಡ್ತವೆ. तो ಬಾಬಾ ಆಕರ್ ಸುಖದು, ತಂದೆ ಬಂದ್ಬಿಟ್ಟು ನಮಗೆ ಸುಖವನ್ನೇ ಕೊಡುವಂತೆ ಬಿಟ್ಟು ಹೇಳ್ತಾರೆ. ಅಭಿ ಇಸ್ ಜ್ಞಾನ ಸೆ ಸ್ವರ್ಗ ಮಾಲಿಕ್ ಬಂದೆ ಹೋ. ಈಗ ಈ ಒಂದು ಜ್ಞಾನವನ್ನು ಕೇಳಿ ನೀವು ಸ್ವರ್ಗಕ್ಕೆ ಏನಾಗ್ತೀರಾ? ಮಾಲೀಕರು ಆಗ್ತೀರಾ. ತುಮಾರಿ ಸದ್ಗತಿ ಹೋತಿ ಇಸ್ಲಿಯೇ ಗಾಯಾ ಜಾತಾ ಹೈ ಸರ್ವ ಕಾ ಸದ್ಗತಿ ದಾತ ಏಕ ಹೈ. ತಂದೆ ಹೇಳ್ತಾರೆ, ಈಗ ನಿಮಗೆ ಏನಿದೆ ಸದ್ಗತಿ ಆಗತ್ತೆ, ಅದರಿಂದ ಗಾಯನ ಕೂಡ ಇದೆ. ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥ ತಾತ ಒಬ್ಬರೇ ಇದ್ದಾರೆ. ಅಭಿ ಸಬ್ ದುರ್ಗತಿ ಮೇ ಹೇ ಫಿರ್ ಸ್ವರ್ಗ ಕಿ ಸದ್ಗತಿ ಹೋತಿ. ಈ ಸಮಯದಲ್ಲಿ ಎಲ್ಲರೂ ದುರ್ಗತಿನಲ್ಲಿದ್ದಾರೆ, ತಂದೆ ಬಂದು ಎಲ್ಲರಿಗೂ ಸದ್ಗತಿ ಕೊಡ್ತಾರೆ. ಜಬ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ತಾ ತೋ ತುಮ್ ಸ್ವರ್ಗ ಮೇ ಥೆ.
ಲಕ್ಷ್ಮೀನಾರಾಯಣ ರಾಜ್ಯ ಇದ್ದಾಗ ನೀವು ಸ್ವರ್ಗದಲ್ಲಿ ಇದ್ರಿ ಅಂತ ತಂದೆ ಹೇಳ್ತಾರೆ. ಬಾಕಿ ಸಬ್ ಮುಕ್ತಿಧಾಮ ಇದ್ದೆ, ಬಾಕಿ ಎಲ್ಲ ಆತ್ಮಗಳು ಎಲ್ಲಿದ್ರೋ ಮುಕ್ತಿಧಾಮದಲ್ಲಿ ಇದ್ದರು. अब ಬಾಬಾ ದ್ವಾರ ರಾಜಯೋಗ ಸೀಖತೆ ಹೈ. ಈಗ ತಂದೆಯಿಂದ ನೀವು ರಾಜಯೋಗವನ್ನು ಏನು ಮಾಡ್ತಾ ಇದ್ದೀರಿ? ಕಲಿತಾ ಇದ್ದೀರಿ. ಬಾಬಾ कहते हैं कल्प के संगम पर मैं तुमको पढ़ाता हूँ. ಪ್ರತಿ ಕಲ್ಪದ ಸಂಗಮಯುಗದಲ್ಲಿ ಬಂದು ನಾನು ನಿಮ್ಗೆ ಇಷ್ಟೆಲ್ಲ ವಿದ್ಯೆಯನ್ನು ಕಲಿಸ್ಕೊಡ್ತೀನಿ. ಮನುಷ್ಯ ಸೇ ದೇವತಾ ಬನಾತಾ ಹೂँ. ನಾನು ಬಂದು ಮನುಷ್ಯರನ್ನು ಏನು ಮಾಡ್ತೀನಿ? ದೇವತೆಗಳನ್ನಾಗಿ ಮಾಡ್ತೀನಿ ಅಂತಾರೆ. ಅಭಿ ತುಮ್ ಬಚ್ಚೋಂ ಕೋ ಸಾರಾ ರಾಜ್ ಸಮಜಾಯ ಹೈ. ಈಗ ನಿಮ್ಗೆಲ್ಲ ರಹಸ್ಯಗಳನ್ನು ಏನು ಮಾಡಿದ್ದೀನಿ ಅಂತಾರೆ? ತಿಳಿಸ್ಕೊಡ್ತಾ ಇದ್ದೀನಿ. ಶಿವರಾತ್ರಿ ಕಬ್ ಹುಯಿ ಎತ್ತೋ ಮಾಲೂಮ್ ಹೋನಾ ಚೈನಾ. ಶಿವರಾತ್ರಿ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಲ್ವ? ಕ್ಯಾ ಹುವಾ ಶಿವ ಬಾಬಾ ಕಬ್ ಆಯಾ ಕುಚ್ ನಹಿ ಜಾನ್ತೆ. ಏನಾಯಿತು, ಶಿವ ಬಾಬಾ ಹೇಗೆ ಬಂದರು, ಏನೇನನ್ನು ತಿಳ್ಕೊಂಡಿಲ್ಲ. ಜೋ ಪತ್ತರ್ ಬುದ್ಧಿ ಟಹರೇನ, ಇಂಥವ್ರಿಗೆ ಕಲ್ಲು ಬುದ್ಧಿ ಅಂತ ಹೇಳಲಾಗುತ್ತಲ್ಲ. ಅಭಿ ತುಮ್ ಪಾರಸ್ ಬುದ್ಧಿ ಬಂತೆ ಹೋ. ಭಾರತ್ ಪಾರಸ್ಪರಿ ಗೋಲ್ಡನ್ ಏಜ್ ತಾ. ಈಗ ಬಾಬಾ ಹೇಳ್ತಾರೆ, ನೀವು ಪಾರಸ ಬುದ್ಧಿ ಉಳ್ಳವರು ಆಗ್ತಾ ಇದ್ದೀರಿ. ಭಾರತ ದೇಶ ಪಾರಸಪುರಿ ಗೋಲ್ಡನ್ ಏಜ್ ಇತ್ತು. ಲಕ್ಷ್ಮೀನಾರಾಯಣರದ್ದು ಕೂಡ ಭಗವಾನ್ ಭಗವತಿ ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ ಅಂತ ಹೇಳ್ತಾರೆ. ಉನ್ಹೋಂಕೋ ವರ್ಷ ಭಗವಾನ್ ನೇ ದಿಯಾ ಫಿರ್ ದೋ ಹೈನಾ ದೇ ರಹಿ ಹೈನಾ. ಅವ್ರಿಗೂ ಭಗವಂತನೇ ಆಸ್ತಿ ಕೊಟ್ಟಿದ್ದು, ಈಗ ಪುನಃ ಕೊಡ್ತಾ ಇದ್ದಾರಲ್ಲ. ತುಮಕೋ ಫಿರ್ಸೆ ಭಗವಾನ್ ಭಗವತಿ ಬನಾರೆ. ಈಗ ಪುನಃ ಭಗವಂತ ಬಂದು ಆಸ್ತಿಯನ್ನು ಕೊಡ್ತಾ ಇದ್ದಾರೆ, ಭಗವಾನ್ ಭಗವತಿ ಮಾಡ್ತಾ ಇದ್ದಾರೆ. ಅಭಿ ತುಮಾರ ಬಹು ಜನ್ಮಕ ಅಂತ್ ಕಾ ಜನ್ಮ. ಈಗ ನಿಮ್ಮದು ಬಹಳ ಜನ್ಮಗಳ ಕೊನೆಯ ಜನ್ಮ ನಡೀತಾ ಇದೆ. ಬಾಬಾ कहते हैं ವಿನಾಶ ಸಾಮ್ನೆ ಕಡಾ ಹೈ, ಇನ್ಕೋ ಕಹಾ ಜಾತಾ ಹೈ ರುದ್ರ ಜ್ಞಾನ ಯಜ್ಞ. ಶಿವತಂದೆ ಹೇಳ್ತಾರೆ, ಈಗ ನಡೀತಾ ಇರೋದು ಏನಂತ? ಲಾಸ್ಟ್ ಜನ್ಮ, ಬಹಳ ಜನ್ಮಗಳ ಅಂತಿಮ ಜನ್ಮ. ತಂದೆ ಹೇಳ್ತಾರೆ ವಿನಾಶ ಎದುರುಗಡೆ ನಿಂತಿದೆ. ಇನ್ಕೋ ಕಹಾ ಜಾತಾ ಹೈ ರುದ್ರ ಜ್ಞಾನ ಯಜ್ಞ. ಇದಕ್ಕೆ ಏನಂತ ಹೇಳಲಾಗುತ್ತೆ? ರುದ್ರ ಜ್ಞಾನ ಯಜ್ಞ ಅಂತ. ಎಸ ಮೆಟೀರಿಯಲ್ ಯಜ್ಞ ಹೋತಾ ಹೈ. ಭಕ್ತಿ ಮಾರ್ಗದಲ್ಲೆಲ್ಲ ಏನು ನಡೀತಾ ಇದೆ? ಮೆಟೀರಿಯಲ್ಸ್ದು ಯಜ್ಞ ಇದೆ. ये ज्ञान की बात है, इसमें बाप आकर मनुष्य को देवता बनाते हैं. ಇಲ್ಲಿ ತಂದೆನೇ ಬಂದು ಮಾನವರನ್ನ ದೇವತೆಗಳನ್ನಾಗಿ ಮಾಡ್ತಾರೆ. ತುಮ್ ಬದಾಯಿಯಾ ದೇತೆ ಹೋ ಶಿವ ಬಾಬಾ ಕಾ ಆನೆಗೆ. ನೀವು ಕೂಡ ಶುಭಾಶಯಗಳನ್ನು ಕೋರ್ತೀರಾ. ಏನಕ್ಕೋಸ್ಕರ? ಶಿವ ಬಾಬಾ ಈ ಸೃಷ್ಟಿಗೆ ಬರೋದಕ್ಕೋಸ್ಕರ ಶುಭಾಶಯಗಳು. ಶಿವರಾತ್ರಿ ಇದು ಕೋರ್ತೀರಾ, ಎಲ್ಲರಿಗೂ ಹೇಳ್ತೀರಾ. ಬಾಬಾ ಫಿರ್ ಕೇತೆ ಹೇ ಮೈ ಅಕೇಲಾ ಥೋಡಿ ಆತಾ ಹೋ. ನಾನು ಒಂಟಿಯಾಗಿ ಬರ್ಲಿಕ್ಕಾಗತ್ತಾ? ತೋ ಮುಜೆ ತೋ ಶರೀರ್ ಚಾಹಿಯೆ. ನಾನು ಬರಬೇಕಾದ್ರೆ ಒಂಟಿಯಾಗಿ ಬಂದು ಏನು ಮಾಡ್ಲಿಕ್ಕಾಗಲ್ಲ, ನನಗೂ ಒಂದು ಮಾಧ್ಯಮ ಶರೀರ ಬೇಕಾಗುತ್ತೆ ಅಂತ. ಬ್ರಹ್ಮ ತನ್ಮೆ ಆನಾ ಪಡೆ ಪಹಲೆ ಪಹಲೆ ಸೂಕ್ಷ್ಮ ತನ್ ರಚನಾ ಪಡೆ ಇಸ್ಲಿಯೇ ಇಸ್ಮೇ ಕಿಯಾ ಹೇ. ಬ್ರಹ್ಮ ತನುವಿನಲ್ಲಿ ಬರಬೇಕಾಗತ್ತೆ, ಮೊಟ್ಟ ಮೊದಲು ಸೂಕ್ಷ್ಮವತನವನ್ನು ರಚನೆ ಮಾಡಬೇಕಾಗತ್ತೆ. ಅದರಿಂದ ಇವರಲ್ಲಿ ಪ್ರವೇಶ ಮಾಡಿದೆ. ಅಥವಾ ಪತಿತ 84 ಜನ್ಮ ಲೇ ಪತಿತ್ ಬನ. ಈ ಆತ್ಮ ಅಂತೂ ಕೊನೆ ಟೈಮ್ನಲ್ಲಿ ಪತಿತ ಆಗಿಬಿಟ್ಟಿತ್ತು. 84 ಜನ್ಮ ಪೂರ್ತಿ ಮುಗಿಸಿ ಪತಿತ ಆಗಿಬಿಟ್ಟಿತ್ತು. ತಬ್ ಸಬ್ ಪುಕಾರ್ತಿದೆ, ಎಲ್ಲರೂ ಕೂಡ ಕರೀತಾ ಇದ್ರು ಭಗವಂತನ. अब बाबा कहते हैं मैं फिर से तुम बच्चों को वर्षा देने आया हूँ. ಈಗ ಪುನಃ ತಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡಲಿಕ್ಕೋಸ್ಕರ ಬಂದಿದ್ದೇನೆ ಅಂತಾರೆ. ಬಾಬಾ ಬಿ ಭಾರತ್ಕೋ ಸ್ವರ್ಗ ಕಾ ವರ್ಷಾ ದೇತೆ ಹೇ. ತಂದೆನೂ ಕೂಡ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಸ್ವರ್ಗ ಕಾ ರಚಯಿತ ಬಾಪ್ ಹೇ, ಜರೂರ್ ಸ್ವರ್ಗ ಸೌಗಾತ್ಮಿ ಹಿ ದೇಂಗೆನ. ಸ್ವರ್ಗದ ರಚನೆಕಾರ ಸ್ವರ್ಗದ ಗಿಫ್ಟನ್ನೇ ಬಳುವಳಿಯನ್ನೇ ಕೊಡ್ತಾರಲ್ಲ. ಅಭಿ ತುಮ್ ಸ್ವರ್ಗಕ್ಕೆ ಮಾಲಿಕ್ ಬನ್ ರಹೆ ಹೋ. ಈಗ ನೀವು ಸ್ವರ್ಗಕ್ಕೆ ಮಾಲೀಕರು ಕೂಡ ಆಗಿದ್ದೀರಿ. ये पाठशाला भी है भविष्य में मनुष्यों से 21 जन्मों के लिए देवता बनने की. ಇದು ಭಗವಂತನ ಒಂದು ಪಾಠಶಾಲೆ ಆಗಿದೆ. ಈ ಒಂದು ಪಾಠಶಾಲೆಯಿಂದ ಮನುಷ್ಯರು 21 ಜನ್ಮಗಳಿಗೆ ಏನಾಗ್ತಾರೆ? ದೇವತೆಗಳು ಆಗ್ತಾರೆ. ತುಮ್ ಸ್ವರ್ಗಕ್ಕೆ ಮಾಲಿಕ್ ಬನ್ ರಹೆ ಹೋ. ನೀವು ಕೂಡ ಸ್ವರ್ಗಕ್ಕೆ ಏನಾಗ್ತಾ ಇದ್ದೀರಿ? ಮಾಲೀಕರು ಆಗ್ತಾ ಇದ್ದೀರಾ. 21 ಪೀढ़ी ತುಮ್ ಸುಖ ಪಾತೆ ಹೋ. यहाँ ಅಕಾಲಿಕ ಮರಣ ನಹಿ ಹೋತಾ ಹೈ. 21 ಜನ್ಮಗಳ ಸ್ವರ್ಗ ಸುಖವನ್ನು ಪಡ್ಕೊತಾ ಇದ್ದೀರಿ. ಸತ್ಯುಗದಲ್ಲಿ ಅಕಾಲಿಕ ಮರಣಗಳು ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. जब शरीर की आयु पूरी होती तब साक्षात्कार हो जाता है. एक शरीर छोड़ दूसरा लेते है सर्प का मिसल. ನೋಡಿ, ಸಾಕ್ಷಾತ್ಕಾರ ಆಗತ್ತಂತೆ. 150 ವರ್ಷ ಆಗ್ತಾ ಇದ್ದಂಗೆ ಗೊತ್ತಾಗ್ತಾ ಇರತ್ತಂತೆ, ಕಣ್ಮುಂದೆ ದೃಶ್ಯ ಕಾಣಿಸ್ತಾ ಇರತ್ತಂತೆ. ಹಳೆ ಶರೀರನ ಬಿಡ್ತಾ ಇದ್ದೀನಿ, ಹೊಸ ಶರೀರಕ್ಕೆ ಜನ್ಮಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು
ಗೊತ್ತಾಗ್ತಾ ಇರುತ್ತೆ. ಹಿಂಗೆ ಸರ್ಪಕ್ಕೆ ಗೊತ್ತಿರುತ್ತಲ್ಲ, ಪೊರೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ, ನನ್ನ ಪೊರೆ ಕಳ್ಸ್ಕೊಂತು, ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತಲ್ವ, ಅದೇ ಥರ ಕಾಣಿಸ್ತಾ ಇರುತ್ತೆ. तो तुम बच्चे बाबा को बधाई देते हो, बाबा फिर तुमको बधाई देते. ತಂದೆ ನಮಗೆ ಶುಭಾಶಯ ಕೋರ್ತಾ ಇರ್ತಾರೆ, ನೀವು ಕೂಡ ತಂದೆಗೆ ಶುಭಾಶಯಗಳನ್ನು ಕೋರ್ತೀರಾ. ತುಮ್ ಅಭಿ ದುರ್ಭಾಗ್ಯಶಾಲಿ ಸೇ ಸೌಭಾಗ್ಯಶಾಲಿ ಬನ್ ರಹೆ ಹೋ, ನೀವೀಗ ದುರ್ಭಾಗ್ಯಶಾಲಿಗಳಿಂದ ಸೌಭಾಗ್ಯಶಾಲಿಗಳು ಆಗ್ತಾ ಇದ್ದೀರಾ. ಪತಿತ ಮನುಷ್ಯ ಸೇ ಪಾವನ್ ದೇವತಾ ಬಂದೆ ಹೋ, ಪತಿತ ಮನುಷ್ಯರಿಂದ ಪಾವನ ದೇವತೆಗಳು ಆಗ್ತೀರಾ. तो चक्र तो फिरता है ना, यह तो तुम बच्चों को समझाना है. ಈ ಸೃಷ್ಟಿ ಚಕ್ರ ಸುತ್ತುತ್ತಾ ಇದೆ, ಮಕ್ಕಳಿಗೆ ಎಲ್ಲವನ್ನು ತಿಳಿಸಲಾಗತ್ತೆ. ಹಿರಿಯ ಪ್ರಾಯಲೋಪ ಹೋ ಜಾತ, ಇದೆಲ್ಲ ಕೂಡ ಏನಾಗುತ್ತೆ, ಪ್ರಾಯಲೋಪ ಆಗೋಗ್ಬಿಡುತ್ತೆ. ಸತ್ಯುಗ್ ಮೇ ಜ್ಞಾನ ಕಾ ದರ್ಕಾರ ಹಿ ನಹಿ ರಹತಿ ಹೈ, ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆನೂ ಇರೋದಿಲ್ಲ. ಅಭಿ ತುಮ್ ದುರ್ಗತಿ ಮೇ ಹೋ ತೋ ತಬ್ ಇಸ್ ಜ್ಞಾನ ಸೆ ಸದ್ಗತಿ ಮಿಲ್ತಿ ಹೈ, ಈಗ ನೀವು ದುರ್ಗತಿಯಿಂದ ದುರ್ಗತಿ ಕಲಿಯುಗದಲ್ಲಿ ಇರೋದ್ರಿಂದ ಈ ಜ್ಞಾನ ಪಡ್ಕೊಂಡು ಸದ್ಗತಿ ಅಂತಕ್ಕಂಥದ್ದು ಪಡೀತಾ ಇದ್ದೀರಾ. ಬಾಬಾ ಹಿ ಆಕರ್ ಸ್ವರ್ಗ ಸ್ಥಾಪನಾ ಕರ್ತೆ, ತಂದೆನೇ ಬಂದ್ಬಿಟ್ಟು ಸ್ವರ್ಗದ ಸ್ಥಾಪನೆ ಕಾರ್ಯವನ್ನು ಮಾಡ್ತಾರೆ. ಸರ್ವ ಕಾ ಸದ್ಗುರು ಏಕ ಹೈ, ಬಾಕಿ ಭಕ್ತಿ ಮಾರ್ಗ ಕೆ ಕರ್ಮಕಾಂಡ ಸೆ ಕೋಯಿ ತೋ ಸದ್ಗತಿ ನಹಿ ಹೋತೆ ಹೈ, ಎಲ್ಲರಿಗೂ ಸದ್ಗುರು ಒಬ್ಬರೇ ಇದ್ದಾರೆ, ಬಾಕಿ ಭಕ್ತಿ ಮಾರ್ಗದ ಕರ್ಮಕಾಂಡಗಳಿಂದ ಯಾರ್ದು ಸದ್ಗತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಬ್ಕಿ ಸಿಡಿ ನೀಚೆ ಉತ್ತರ್ನ, ಎಲ್ಲರ ಮೆಟ್ಲು ಕೆಳಗಡೆ ಇಳ್ಕೊಂಡು ಬರಲೇಬೇಕಾಗತ್ತೆ. ಭಾರತ ಸತೋ ಪ್ರಧಾನ್ ತಾ, ಫಿರ್ 84 ಜನ್ಮ ಲೇನೆ ಪಡೆ, ಫಿರ್ ಅಬ್ ತುಮ್ಕೋ ಪಡ್ನಾ ಹೈ. ಭಾರತ ದೇಶ ಸತೋ ಪ್ರಧಾನ ಇತ್ತು, ನೀವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಅಬ್ ತುಮ್ಕೋ ಚಡ್ನಾ, ಈಗ ಮತ್ತೆ ನೀವೇನು ಮಾಡಬೇಕಾಗಿದೆ, ಉನ್ನತ ಮಟ್ಟಕ್ಕೆ ಏರಬೇಕಾಗಿದೆ. ಮುಕ್ತಿಧಾಮಕ್ಕೋ ಅಥವಾ ಘರ್ಕೋ ಜಾನಾ ಹೈ, ಮುಕ್ತಿಧಾಮಕ್ಕೆ ಹೋಗಬೇಕು ಅಥವಾ ಮನೆಗೆ ವಾಪಸ್ ಹೋಗಬೇಕು. ಅಬ್ ನಾಟಕ ಪೂರಾ ಹೋತಾ ಹೈ, ಯದ್ ಪುರಾನಿ ದುನಿಯಾ ಖತಮ್ ಹೋ ಜಾಯಂಗೆ, ಈಗ ಡ್ರಾಮಾ ಎಂಡಿಂಗಿಗೆ ಬಂದ್ಬಿಡ್ತು, ಹಳೆಯ ಪ್ರಪಂಚ ಮುಗೀತಾ ಇದೆ. ಭಾರತಕ್ಕೂ ಅವಿನಾಶಿ ಖಂಡ್ ಕಹಾ ಜಾತಾ ಹೈ, ಭಾರತ ದೇಶಕ್ಕೆ ಅವಿನಾಶಿ ಕಂಟ್ರಿ ಅಂತೇಳ್ಬಿಟ್ಟು ಹೇಳಲಾಗುತ್ತೆ. ಬಾಬಾ ಕಾ ಜನ್ಮ ಸ್ಥಾನ ಕಬ್ ಖತಮ್ ನಹಿ ಹೋತಾ ಹೈ, ಈ ಬಾಬಾರವರ ಜನ್ಮಸ್ಥಳ ಏನಿದೆ ಸದಾ ಕಾಲಕ್ಕೆ ಸಮಾಪ್ತಿ ಆಗೋದಿಲ್ಲ. ತುಮ್ ಶಾಂತಿಧಾಮ ಮೇ ಜಾಕರ್ ಫಿರ್ ಆಯಂಗೆ ಆಕರ್ ರಾಜ್ಯ ಕರೆಂಗೆ, ನೀವೆಲ್ಲರೂ ಶಾಂತಿಧಾಮಕ್ಕೆ ಹೋಗ್ತೀರಿ, ಅಲ್ಲಿಂದ ಸತ್ಯುಗದಲ್ಲಿ ಬಂದು ರಾಜ್ಯವನ್ನು ಆಳ್ತೀರಾ. ಪಾವನರು ಪತಿತ್ ಭಾರತ್ ಮೇ ಹಿ ಹೋತೆ ಹೈ, ಪಾವನರು ಪತಿತರು ಭಾರತ ದೇಶದಲ್ಲೇ ಆಗ್ತಾ ಇರ್ತಾರೆ. 84 ಜನ್ಮ ಲೇತೆ ಲೇತೆ ಪತಿತ್ ಬನೆ ಹೋ, ಯೋಗಿ ಸೋ ಭೋಗಿ ಬನೆ ಹೋ, 84 ಜನ್ಮಗಳನ್ನು ತೆಗೆದುಕೊಂಡು ಪಾವನರಾಗಿದ್ದಂಥವರು ಪತಿತರಾಗ್ಬಿಟ್ಟಿದ್ದೀರಿ. ಆನಂತರ ಯೋಗಿಗಳಾಗಿದ್ದವರು ಭೋಗಿಗಳಾಗ್ಬಿಟ್ಟಿದ್ದೀರಿ. ಯಥೋ ಹೈ ರವ್ ನರಕ, ಈ ಕಲಿಯುಗ ಏನಾಗ್ಬಿಟ್ಟಿದೆ, ರವ್ ನರಕ ಆಗ್ಬಿಟ್ಟಿದೆ. ಮಹಾನ್ ದುಃಖ ಕ ಸಮಯ ಹೈ, ಈ ಟೈಮ್ ಏನು ನಡೀತಾ ಇದ್ದದ್ದು ಮಹಾನ್ ದುಃಖಗಳ ಸಮಯ. ಅಭಿ ತೋ ಬಹುತ್ ದುಃಖ ಆನೆ ಕಾ ಹೈ, ಕೂನೆ ನಾ ಹೈ ಕೇಲ್ ಹೈ, ಬೈಟೆ ಬೈಟೆ ಬಾಂಬ್ಸ್ ಗಿರೆಂಗೆ, ಇಲ್ಲಂತೂ ತುಂಬ ದುಃಖಗಳು ಬರುವಂಥದ್ದಿದೆ. ಎಷ್ಟೋ ಪ್ರಕಾರದ ರಕ್ತದ ನದಿಗಳು ಕೋಡಿಗಳು ಹರಿತವೆ. ಬಚ್ಚೆ ಬೈಟೆ ಬೈಟೆ ಬಾಂಬ್ಸ್ ಗಿರೆಂಗೆ, ಇಲ್ಲಾಂದ್ರೆ ಇಲ್ಲಿ ಕೂತ್ಕೊಂಡಿದ್ದಂಗೆನೇ ಬಾಂಬುಗಳು ಬೀಳ್ತಾ ಇರ್ತವೆ, ನೋಡ್ತಾ ಇರ್ತೀರ ನೀವು ಅಂತಾರೆ ಬಾಬಾ. ತುಮ್ನೆ ಕ್ಯಾ ಗುನಾಹ ಕಿಯಾ ನಾ ಹೇ ಸಬ್ಕಾ ವಿನಾಶ ಹೋ ಜಾಯೇಗಾ, ಏನು ತಪ್ಪು ಮಾಡಿದ್ರು, ಇಷ್ಟೊಂದು ಜನ ಹೊರಟೋಗ್ಬಿಡ್ತಾರೆ, ವಿನಾಶ ಆಗುತ್ತೆ. ವಿನಾಶ ಕಾ ಸಾಕ್ಷಾತ್ಕಾರ ತೋ ಬಚ್ಚೋನೆ ಕಿಯಾ, ವಿನಾಶ ಹೇಗಾಗುತ್ತೆ ಅನ್ನೋದು ಆದಿರತ್ನಗಳೆಲ್ಲ ನೋಡಿದ್ದಾರಂತೆ, ಬಾಬಾ ಅವರು ನೋಡಿದ್ದಾರಂತೆ. ತೋ ಅಬ್ ತುಮ್ ಸೃಷ್ಟಿ ಕ ಚಕ್ರ ಕ ಜ್ಞಾನ ಜಾನ್ ಗಯೇ ಹೋ, ಈಗ ನೀವು ಸೃಷ್ಟಿ ಚಕ್ರದ ಜ್ಞಾನವನ್ನು ಏನು ಮಾಡಿದ್ದೀರಿ, ತಿಳ್ಕೊಂಡ್ಬಿಟ್ಟಿದ್ದೀರಿ. ತುಮಾರ ಪಾಸ್ ಜ್ಞಾನ ಕ ತಲ್ವಾರ್ ಹೈ, ಜ್ಞಾನ ಖಡ್ಗ ಹೈ, ನಿಮ್ಮ ಬಳಿ ಜ್ಞಾನದ ಕತ್ತಿ ಇದೆ, ಜ್ಞಾನದ ತಲ್ವಾರ್ ಇದೆ. ತೋ ತುಮ್ ಬ್ರಹ್ಮ ಕಿ ಮುಖವಂಶಾವಳಿ ಬ್ರಾಹ್ಮಣ ಹೈ, ನೀವಾಗಿದ್ದೀರಿ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು. प्रजापिता भी बाबा है, कल्प पहले इसने ही मुखವಂಶಾವಳಿ पैदा की थी. ಕಲ್ಪದ ಹಿಂದೆ ಇದೇ ಥರ ಇವ್ರ ಮುಖದಿಂದನೇ ಇಷ್ಟೆಲ್ಲ ಸೃಷ್ಟಿಯನ್ನು ಶಿವಬಾಬಾ ಅವ್ರು ಏನು ಮಾಡಿದ್ರು, ತಯಾರು ಮಾಡಿದ್ರು. ಬಾಬಾ ಕೇತೆ ಮೈ ಕಲ್ಪ ಆತಾ ಹೂँ, ಶಿವ ತಂದೆ ಹೇಳ್ತಾರೆ ನಾನು ಪ್ರತಿ ಕಲ್ಪಕ್ಕೊಮ್ಮೆ ಬರ್ತೇನೆ. ಇಸ್ಮೆ ಪ್ರವೇಶ ಕರ್ ತುಮಕೋ ಮುಖವಂಶಾವಳಿ ಬನಾತಾ, ಇವರಲ್ಲಿ ಪ್ರವೇಶ ಮಾಡಿ ನಾನು ನಿಮ್ಮನ್ನು ಮುಖವಂಶಾವಳಿಗಳನ್ನಾಗಿ ಮಾಡ್ತೀನಿ ಅಂತ. ಬ್ರಹ್ಮಕ್ಕೆ ದ್ವಾರ ಸ್ವರ್ಗ ಸ್ಥಾಪನಾ ಕರಾತಾ ಹೂँ, ಬ್ರಹ್ಮರವರ ಮುಖಾಂತರ ಸ್ವರ್ಗದ ಸ್ಥಾಪನಾ ಕಾರ್ಯವನ್ನು ನಾನೇ ಬಂದು ಮಾಡಿಸ್ತೀನಿ ಅಂತ.
ಸ್ವರ್ಗ ಮೇ ತೋ ಭವಿಷ್ಯ ಮೇ ಬಿ ಜಾಯಂಗೆ, ಸ್ವರ್ಗದಲ್ಲಿ ಭವಿಷ್ಯದಲ್ಲೂ ಹೋಗ್ತೀರಾ. ಚೀಚಿ ದುನಿಯಾ ತೋ ಖತಮ್ ಹೋನಿ ಚಾಹಿಯೆ, ಈ ಕೊಳಕಾಗಿರೋ ಪ್ರಪಂಚ ಏನಾಗಬೇಕಾಗಿದೆ, ಸಮಾಪ್ತಿ ಆಗಬೇಕಾಗಿದೆ. ಬೇಹದ್ ಕಾ ಬಾಬಾ ಆತೆ ಹಿ ಹೈ ನೈ ದುನಿಯಾ ರಚನೆ, ಬೇಹದ್ದಿನ ತಂದೆ ಬರ್ತಾರೆ ಹೊಸ ಪ್ರಪಂಚವನ್ನು ಏನು ಮಾಡಲಿಕ್ಕೋಸ್ಕರ, ಸೃಷ್ಟಿ ಮಾಡಲಿಕ್ಕೋಸ್ಕರ. ಬಾಬಾ कहते मैं तुम बच्चों को लिए हथिये लिया पर बहिष्ठा लेने आया हूँ. ಶಿವತಂದೆ ಹೇಳ್ತಾರೆ, ನಾನು ನಿಮ್ಮ ಮಕ್ಕಳಿಗೆ ಅಂಗೈನಲ್ಲಿ ಸ್ವರ್ಗದ ಗಿಫ್ಟ್ ತೊಗೊಂಡು ಬಂದಿದ್ದೇನೆ, ನಿಮಗೆ ಸ್ವರ್ಗ ಕೊಡಲಿಕ್ಕೆ ಸ್ವರ್ಗನ ತೊಗೊಂಡು ಬಂದಿದ್ದೇನೆ ಅಂತ. ತುಮಕು ನೈ ದುನಿಯಾ ಕಿ ತುಮಕು ಕೊಯ್ ಬಿ ತಕ್ಲೀಫ್ ನಹಿ ದೇತಾ ಹೂँ, ನಿಮಗೆ ಸ್ವರ್ಗ ಕೊಡ್ತಾ ಇದ್ದೀನಿ, ಬೇರೆ ಇನ್ನೇನು ಕಷ್ಟ ನಾನು ಕೊಡ್ತಾ ಇಲ್ಲ. ಅಚ್ಚಾ ತುಮ್ ಸಬ್ ದ್ರೌಪದಿ ಆಹೋ, ಅಚ್ಚಾ ನೀವೆಲ್ಲ ಆತ್ಮಗಳು ದ್ರೌಪದಿ ಆಗಿದ್ದೀರಿ. ಅಚ್ಚಾ ಮೀಠೆ ಮೀಠೆ ಸಿಕ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों के रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾದಂಥ ಸಾರಾಂಶ ಆಗಿದೆ. देवताओं से भी ऊंच हम ಸರ್ವೋತ್ತಮ ಬ್ರಾಹ್ಮಣ ಹೇ, ದೇವತೆಗಳಿಗಿಂತಲೂ ಉತ್ತಮರು ನಾವು, ಸರ್ವೋತ್ತಮ ಬ್ರಾಹ್ಮಣರಾಗಿದ್ದೀವಿ. ಇಸ್ ರೂಹಾನಿ ನಶೆ ಮೇ ರಹನಾ ಹೇ, ಇದೇ ಒಂದು ಆತ್ಮಿಕ ನಶೆನಲ್ಲಿ ಇರಬೇಕು. ನಾವ್ಯಾರು ಅಂತ ಕೇಳ್ಕೋಬೇಕು. ಬಾಬಾ ಕಾ ಪರಿಚಯ ದೇಕರ್ ಪತಿ ಸೆ ಪಾವನ್ ಬನಾನಾ ಹೇ, ಶಿವತಂದೆ ಪರಿಚಯವನ್ನು ಎಲ್ಲರಿಗೂ ಕೊಟ್ಬಿಟ್ಟು ಪತಿತರಿಂದ ಪಾವನರನ್ನಾಗಿ ಮಾಡಬೇಕು. ರಾವಣ ದುಶ್ಮನ್ ಸೆ ಮುಕ್ತಿ ಕರ್ನಾ ಹೇ, ರಾವಣ ಅನ್ನೋ ಶತ್ರುವಿನಿಂದ ಎಲ್ಲರನ್ನು ಕೂಡ ಬಿಡುಗಡೆ ಮಾಡಿ. ವರದಾನ, हर संकल्प बाबा के आगे अर्पण कर कमजोरियों को दूर करने वाले सदा स्वतंत्र भव. ಪ್ರತಿ ಸಂಕಲ್ಪವನ್ನು ಬಾಬಾರವರ ಎದುರುಗಡೆ ಸಮರ್ಪಣೆ ಮಾಡತಕ್ಕಂಥವ್ರು, ದುರ್ಬಲತೆಗಳನ್ನು ದೂರ ಮಾಡತಕ್ಕಂಥವ್ರು, ಸದಾ ಸ್ವತಂತ್ರರು ಆಗಿರಿ. कमजोरियों को दूर करने का सहज साधन है. जो भी कुछ संकल्प में आता है वह बाबा के आगे अर्पण कर दो. ದುರ್ಬಲತೆಗಳನ್ನು ದೂರ ಮಾಡತಕ್ಕಂಥ ಸಹಜವಾದಂಥ ಸಾಧನ ಆಗಿದೆ. ಏನೇ ಸಂಕಲ್ಪ ಬರುತ್ತೆ ಅಂದರೆ ಅದು ಬಾಬಾ ಅವ್ರ ಎದುರುಗಡೆ ಏನು ಮಾಡಿಬಿಡಿ, ಸಮರ್ಪಣೆ ಮಾಡಿಬಿಡಿ. ಸಬ್ ಜಿಮ್ಮೆದಾರಿಯ ಬಾಬಾ ಕೋ ದೇ ದೋ, ಎಲ್ಲ ಜವಾಬ್ದಾರಿಗಳನ್ನು ಯಾರಿಗೆ ಕೊಟ್ಬಿಡಿ, ಬಾಬಾ ಅವ್ರಿಗೆ ಕೊಟ್ಬಿಡಿ. तो ಸ್ವಯಂ ಸ್ವತಂತ್ರ ಹೋ ಜಾಯಂಗೆ, ಇದರಿಂದ ನೀವೇನಾಗ್ಬೋದು, ಸ್ವಯಂ ಸ್ವತಂತ್ರರು ಆಗ್ಬಿಡ್ಬೋದು. ಸಿರ್ಫ್ ಏಕ ದೃಢ ಸಂಕಲ್ಪ ರಖೋ ಮೈ ಬಾಬಾ ಕಾ ಔರ್ ಬಾಬಾ ಮೇರಾ, ಒಂದೇ ಒಂದು ದೃಢ ಸಂಕಲ್ಪ ಇಟ್ಕೊಳ್ಳಿ, ನಾನು ಬಾಬನ ಮಗು ಆಗಿದ್ದೇನೆ, ಬಾಬಾ ನನ್ನವರಾಗಿದ್ದಾರೆ. जब इस अधिकारी स्वरूप में स्थित होंगे तो अधीनता ಆಟೋಮೆಟಿಕಲಿ निकल जाएंगे. ಯಾವಾಗ ಈ ರೀತಿ ಅಧಿಕಾರಿ ಆಗಿದ್ದಾಗ, ಅಧಿಕಾರದ ಸ್ವರೂಪದಲ್ಲಿ ಸ್ಥಿತರಾಗಿದ್ದಾಗ ಅಧೀನತೆ ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ. हर सेकंड या चेक करो कि मैं बाप समान सर्वशक्तियों का अधिकारी मास्टर सर्वशक्तिवान हूँ. ಪ್ರತಿ ಸೆಕೆಂಡು ಇದನ್ನೇ ಚೆಕ್ ಮಾಡ್ಕೊಳ್ಳಿ, ನಾನು ಬಾಪ್ ಸಮಾನ ಆಗಿದ್ದೇನೆ, ಸರ್ವಶಕ್ತಿಗಳಿಗೆ ಅಧಿಕಾರಿ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ. ಸ್ಲೋಗನ್, श्रीमत के इशारे प्रमाण सेकंड में न्यारे और प्यारे बन जाना ही तपस्वी आत्मा की निशानी है. ಶ್ರೀಮತದ ಆಧಾರದ ಮೇಲೆ ಬಾಬಾ ಹೇಳ್ತಾರೆ, ಸೆಕೆಂಡ್ನಲ್ಲಿ ನ್ಯಾರ ಮತ್ತು ಪ್ಯಾರ ಆಗ್ತಕ್ಕಂಥದ್ದು ತಪಸ್ವಿ ಆತ್ಮಗಳ ಗುರುತಾಗಿದೆ. ಅಚ್ಚ, ಓಂ ಶಾಂತಿ.